Welcome back to structural organization in animals. So far we have completed different types of tissues in the multicellular organisms like epithelial tissue, connective tissue, muscular tissue and nervous tissue. So here in this topic we are going to learn about the organ and organ systems of different animals. We are going to study 3 organisms like earthworm, cockroach as well as frog. So we are going to study 2 invertebrates and 1 vertebrate to understand the different components of different groups of organisms, as it is very difficult to study all the groups of higher animals or the multicellular organisms. We need to study only few of them which represent most of the important characters of other animal groups. ಹಾಗಾಗಿ ನಾವಿಲ್ಲಿ ಏನು ಮಾಡ್ತೇವೆ, ಫಸ್ಟಿಗೆ ನಾವು ಸ್ವಲ್ಪ ಸಿಂಪಲ್ ಫಾರ್ಮ್ ಆಫ್ ಆ್ಯನಿಮಲ್ ಯಾವುದು, ಅರ್ಥವರ್ಮ್, ಅದನ್ನು ಸ್ಟಡಿ ಮಾಡ್ತೇವೆ. ಅದರ ನಂತರ ನಾವು ಅದಕ್ಕಿಂತ ಸ್ವಲ್ಪ ಕಾಂಪ್ಲೆಕ್ಸ್ ಗ್ರೂಪ್, ಅದು ಕಾಕ್ರೋಚ್, ಅದನ್ನು ಸ್ಟಡಿ ಮಾಡ್ತೇವೆ. ಅದೇ ರೀತಿ ಲಾಸ್ಟಿಗೆ ನಾವೇನು ಮಾಡ್ತೇವೆ, 2 ಇನ್ವರ್ಟಿಬ್ರೇಟ್ ಎಕ್ಸಾಂಪಲ್ಸನ್ನು ತಗೊಂಡ ಮೇಲೆ ನಾವು ವರ್ಟಿಬ್ರೇಟ್ ಗ್ರೂಪಿಂದ ಫ್ರಾಗಿನ ಸ್ಟ್ರಕ್ಚರನ್ನು ಕಲಿತೇವೆ. ಸೊ ಈಗ ನಿಮಗೆ ಆಲ್ರೆಡಿ ಗೊತ್ತಿದ್ದ ಹಾಗೆ ನಾವೇನು ಬೇಸಿಕ್ ಟಿಶ್ಯೂಸ್ ಅಂತ ಹೇಳಿದ್ದೇವೆ, 4 ಥರದ ಟಿಶ್ಯೂಸ್. ಆ 4 ಟಿಶ್ಯೂಸ್ ದೇ ಆ್ಯಕ್ಚುಲಿ ಆರ್ಗನೈಸ್ ಟು ಫಾರ್ಮ್ ದ ಬಾಡಿ ಆಫ್ ಮಲ್ಟಿಸೆಲ್ಯುಲಾರ್ ಆರ್ಗ್ಯಾನಿಸಮ್ಸ್. ಈಗ ನಮಗೆ ಸಿಂಗಲ್ ಸೆಲ್ಲನ್ನು ಸ್ಟಡಿ ಮಾಡುವಾಗ ದ ಸಿಂಗಲ್ ಸೆಲ್ ಈಸ್ ವೆರಿ ಸಿಂಪಲ್. ಅಲ್ಲಿ ನಮಗೆ ಈ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಅನ್ನೋದು ಬರೋದಿಲ್ಲ. ಯಾಕೆ? ಬಿಕಾಸ್ ಸಿಂಗಲ್ ಸೆಲ್ ಈಸ್ ಗೋಯಿಂಗ್ ಟು ಡೂ ಆಲ್ ದ ಫಿಸಿಯೋಲಾಜಿಕಲ್ ಆ್ಯಕ್ಟಿವಿಟೀಸ್ ಲೈಕ್ ರೆಸ್ಪಿರೇಷನ್, ಡೈಜೆಷನ್, ರಿಪ್ರೊಡಕ್ಷನ್, ಸರ್ಕ್ಯುಲೇಷನ್ ಆ್ಯಂಡ್ ಸೋ ಆನ್. But here in multicellular organisms we need to learn how these cells and different types of tissues organized to form different body parts like organs and organ systems. ಈಗ ಇಲ್ಲಿ ನೋಡಿದರೆ ನಿಮಗೆ ಇದು ಸಿಂಗಲ್ ಸೆಲ್. ದಿಸ್ ಈಸ್ ದ ಸಿಂಗಲ್ ಸೆಲ್. ಈ ಸೆಲ್ ಏನಾಗ್ತದೆ, ಈ ಸೆಲ್ ಗ್ರೂಪ್ ಆಗಿ, cells group together to form a tissue. So group of cells are called tissues. So ಈ ಥರದ ಟಿಶ್ಯೂಸ್ ಏನು ಮಾಡ್ತವೆ, ದೇ ಎಗ್ರಿಗೇಟ್, ಬೇರೆ ಬೇರೆ ವಿಧದ ಟಿಶ್ಯೂಸ್ ಒಟ್ಟಿಗೆ ಸೇರ್ತವೆ ಆ್ಯಂಡ್ ಪರ್ಫಾರ್ಮ್ ಸಮ್ ಕಾಮನ್ ಫಂಕ್ಷನ್ಸ್ ಆ್ಯಂಡ್ ಫಾರ್ಮ್ ದ ಆರ್ಗನ್ಸ್. ಅಲ್ಲಿಗೆ ನಮಗೆ ಆರ್ಗನ್ ಫಾರ್ಮೇಷನ್ ಆಗ್ತದೆ. ಆರ್ಗನ್ಸ್ ಫಾರ್ಮ್ ಆದ ಮೇಲೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗ್ತದೆ, ದೇರ್ ಈಸ್ ಫಾರ್ಮೇಷನ್ ಆಫ್ ಆರ್ಗನ್ ಸಿಸ್ಟಮ್ಸ್. ಬೇರೆ ಬೇರೆ ವಿಧದ ಆರ್ಗನ್ಸ್ ಒಟ್ಟು ಸೇರಬೇಕು, ಅವುಗಳು ಒಂದರ ಜೊತೆಗೆ ಇನ್ನೊಂದು ಕಮ್ಯುನಿಕೇಟ್ ಮಾಡಬೇಕು, ಅದರ ನಂತರ ಒಂದು ಕಾಮನ್ ಔಟ್ಪುಟ್ಟಿಗೆ ಅವುಗಳು ಕೆಲಸ ಮಾಡಬೇಕು. ಆಗ ಅವುಗಳನ್ನು ನಾವು ಆರ್ಗನ್ ಸಿಸ್ಟಮ್ ಅಂತ ಹೇಳಿ ಕರೀತೇವೆ. ಸೊ ಆರ್ಗನ್ ಸಿಸ್ಟಮ್ಸ್, ಬೇರೆ ಬೇರೆ ಆರ್ಗನ್ ಸಿಸ್ಟಮ್ಸ್ ಒಟ್ಟು ಸೇರಿ ಒಂದು ಕೋಆರ್ಡಿನೇಷನಲ್ಲಿ ಕೆಲಸ ಮಾಡಿದರೆ, ಒಂದು ಹೊಂದಾಣಿಕೆಯಲ್ಲಿ ಕೆಲಸ ಮಾಡಿದರೆ ಆಗ ಒಂದು ಇಂಡಿವಿಜುವಲ್ ಆರ್ಗ್ಯಾನಿಸಮ್ ಆಗ್ತದೆ. ಹಾಗಾಗಿ ಹಿಯರ್ ಇನ್ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ ಯು ಕ್ಯಾನ್ ಸಿ ದ್ಯಾಟ್ ದೆರ್ ಈಸ್ ಇನ್ಕ್ರೀಸ್ ಇನ್ ದ ಕಾಂಪ್ಲೆಕ್ಸಿಟಿ. There is increase in the complexity from single cell to the body of multicellular organism. So here we are going to study about the earthworm. ಫಸ್ಟಿಗೆ ನಾವು ಅರ್ಥವರ್ಮ್ನ ಬಗ್ಗೆ ಸ್ಟಡಿ ಮಾಡ್ತೇವೆ. ಅರ್ಥವರ್ಮ್ ಈಸ್ ದ ಸಿಂಪಲ್ ಇನ್ವರ್ಟಿಬ್ರೇಟ್ and after understanding its morphology we are going to learn about the anatomy. So let us introduce the topic now. The careful study that the complexity in organ and organ systems display certain discernible trend. ನಾವು ಈಗ ಫಸ್ಟ್ ಗ್ರೂಪನ್ನು ನೋಡಿದರೆ ದಟ್ ಈಸ್ ಪೊರಿಫೆರಾ. ಪೊರಿಫೆರಾದಲ್ಲಿ ಜಸ್ಟ್ ಆರ್ಗ್ಯಾನಿಸಮ್ಸ್ ವ್ಯಾರ್ ಮಲ್ಟಿಸೆಲ್ಯುಲಾರ್ ಆ್ಯಂಡ್ ದೆರ್ ಈಸ್ ಸೆಲ್ಯುಲಾರ್ ಲೆವೆಲ್ ಆಫ್ ಆರ್ಗನೈಸೇಷನ್. ಅದರ ನಂತರ ನಾವು ಸಿಲಿಂಡ್ರೇಟವನ್ನು ನೋಡಿದ್ದೇವೆ, ಅಲ್ಲಿ ಟಿಶ್ಯೂ ಲೆವೆಲ್ ಆಫ್ ಆರ್ಗನೈಸೇಷನ್.
ಅದರ ನಂತರ ಆರ್ಗನ್ ಲೆವೆಲ್ ಆಫ್ ಆರ್ಗನೈಸೇಷನ್, ಅದರ ನೆಕ್ಸ್ಟಿನ ಗ್ರೂಪು ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಬಾಡಿ ಆರ್ಗನೈಸೇಷನ್ ಇನ್ ರೌಂಡ್ ವಾರ್ಮ್ಸ್. ಈ ಥರ ನಾವು ನೋಡ್ತಾ ಹೋದಾಗೆ ಕೇರ್ಫುಲಿ ವೆನ್ ವಿ ಸ್ಟಡಿ ಆರ್ಗನ್ ಆ್ಯಂಡ್ ಆರ್ಗನ್ ಸಿಸ್ಟಮ್ಸ್, ನಮಗೆ ಈ ಒಂದು ವಿಷಯ ಅರ್ಥ ಆಗಬೇಕು. ಏನು? ದೇರ್ ಈಸ್ ಸರ್ಟನ್ discernible trend. ಏನದು discernible trend? It is nothing but evolutionary trend. We can see the gradual evolution. ನಮಗೆ ಗೊತ್ತಾಗ್ತದೆ ಒಂದು ಆರ್ಗ್ಯಾನಿಸಮ್ ಇಂದ ಇನ್ನೊಂದು ಆರ್ಗ್ಯಾನಿಸಮ್ ಒರಿಜಿನೇಟ್ ಆಗಿದೆ. ಈ ಎನ್ವೈರ್ಮೆಂಟಲ್ಲಿ ಪ್ರತಿಯೊಂದು ಆರ್ಗ್ಯಾನಿಸಮ್ ಕೂಡ ಕೆಲವೊಂದು ಪರೀಕ್ಷೆಗೆ ಒಳಗಾಗಬೇಕಾಗ್ತದೆ. ಸೊ ದೇ ಆರ್ ಕಾಲ್ಡ್ ಆ್ಯಕ್ಚುಲಿ ದ ಪ್ರೆಷರ್ ಫ್ರಮ್ ದ ನೇಚರ್, ದಟ್ ಈಸ್ ದ ನ್ಯಾಚುರಲ್ ಸೆಲೆಕ್ಷನ್ ಪ್ರೋಸೆಸ್. ಪ್ರತಿ ಆರ್ಗ್ಯಾನಿಸಮ್ಮಿನ ಮೇಲೆ ಕೂಡ ಈ ನೇಚರಿನ ಫೋರ್ಸ್ ಆಪರೇಟ್ ಆಗ್ತಾನೆ ಇರ್ತದೆ. and only those organisms which can adjust and change according to the environmental condition. ಬದಲಾವಣೆ ಆದ ಹಾಗೆ, ಬದಲಾವಣೆ ಜಗದ ನಿಯಮ. ಸೊ ಬದಲಾವಣೆ ಆದ ಹಾಗೆ ಈ ಆರ್ಗ್ಯಾನಿಸಮ್ಸ್ ಕೂಡ ಬದಲಾಗ್ತಾ ಹೋಗಬೇಕು. ದೇ ಹ್ಯಾವ್ ಟು ಚೇಂಜ್ ದೇಯರ್ ಬಾಡಿ ಸ್ಟ್ರಕ್ಚರ್, ದೇ ಹ್ಯಾವ್ ಟು ಚೇಂಜ್ ದೇಯರ್ ಬಾಡಿ ಫಂಕ್ಷನ್ ವಿಚ್ ಇಸ್ ರಿಕ್ವೈರ್ಡ್ ಫಾರ್ ದ್ಯಾಟ್ ಪರ್ಟಿಕ್ಯುಲರ್ ಸರ್ಕಮ್ಸ್ಟೆನ್ಸ್. ಕಾಲಕ್ಕೆ ಸರಿಯಾಗಿ ಅದು ಚೇಂಜಸ್ ಆಗ್ತಾ ಹೋಗುವಂಥದ್ದನ್ನೇ ನಾವು ಇವಲ್ಯೂಷನರಿ ಟ್ರೆಂಡ್ ಅಂತ ಹೇಳ್ತೇವೆ. ಸೊ ವೆನ್ ವಿ ಲರ್ನ್ ಅಬೌಟ್ ದೇರ್ ಸ್ಟ್ರಕ್ಚರಲ್ ಆರ್ಗನೈಸೇಷನ್ಸ್ ಇನ್ ವೇರಿಯಸ್ ಆರ್ಗ್ಯಾನಿಸಮ್ಸ್, ವಿ ವಿಲ್ come to know how evolution or evolutionary force has changed organisms according to its wish. ಅದು ಪರೀಕ್ಷೆಯಲ್ಲಿ ಪಾಸ್ ಆಗಬೇಕಾದ್ರೆ ಏನು ಮಾಡಬೇಕು? ಎಫರ್ಟ್ ಹಾಕಬೇಕು. ಸೊ ಎಫರ್ಟ್ ಹಾಕಿ ಆರ್ಗ್ಯಾನಿಸಮ್ಸ್ ಯಾವ ರೀತಿಯ ಬದಲಾವಣೆಗಳನ್ನು ಮಾಡಿಕೊಂಡಿದ್ದಾವೆ ನೋಡಿ, ಅದು ನಿಧಾನಗತಿಯಲ್ಲಿ ಮಾಡಿಕೊಂಡಿರುವಂಥ ಬದಲಾವಣೆಗಳು, ಅದನ್ನು ನಾವು ಈ ಆರ್ಗ್ಯಾನಿಸಮ್ಸನ್ನು ಸ್ಟಡಿ ಮಾಡೋದರಿಂದ ತಿಳ್ಕೊಳ್ಬೋದು. ಸೊ ಯು ಆರ್ ಬೀಯಿಂಗ್ ಇಂಟ್ರೊಡ್ಯೂಸ್ ಟು ಮಾರ್ಫಾಲಜಿ ಆ್ಯಂಡ್ ಅನಾಟಮಿ ಆಫ್ ದೀಸ್ 3 animals which I mentioned before to understand the structural complexity as well as evolutionary trend and also the functional aspects. ಓಕೆ, ಈಗ ಹಾಗಾದರೆ ನಾವಿದರಲ್ಲಿ ಮಾರ್ಫಾಲಜಿಯನ್ನು ಕಲಿತೇವೆ ಅಂತ ನಾನು ಹೇಳಿದ್ದೇನೆ. ವಾಟ್ ಈಸ್ ಮಾರ್ಫಾಲಜಿ? ಮಾರ್ಫಾಲಜಿ ಈಸ್ ನಥಿಂಗ್ ಬಟ್ ದ ಸ್ಟಡಿ ಆಫ್ ಎಕ್ಸ್ಟರ್ನಲ್ ಫೀಚರ್ಸ್. ಅರ್ಥ ಆಯ್ತಾ? ಅದೇ ರೀತಿ ದ ಎನಾಟಮಿ, ನೆಕ್ಸ್ಟ್ ವರ್ಡ್ ಏನು ಅದು? ದಟ್ ಈಸ್ ಎನಾಟಮಿ. ಎನಾಟಮಿ ಈಸ್ ಆಲ್ಸೋ ಬ್ರಾಂಚ್ ಆಫ್ ಬಯಾಲಜಿ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಈ ಮಾರ್ಫಾಲಜಿ ಆಫ್ ಇಂಟರ್ನಲ್ ಕ್ಯಾರೆಕ್ಟರ್ಸ್. ಅರ್ಥ ಆಯ್ತಾ? ಈಗ ಆ್ಯನಿಮಲನ್ನು ಓಪನ್ ಮಾಡಿ, ಓಪನ್ ಮಾಡಿದಾಗ ಆರ್ಗನಿನ ಮಾರ್ಫಾಲಜಿ ಏನು ನಮಗೆ ಸಿಗ್ತದೆ, ದಟ್ ಈಸ್ ಕಾಲ್ಡ್ ಎನಾಟಮಿ. ಫರ್ದರ್ ಇಫ್ ಯು ಕಟ್ ದ ಆರ್ಗ್ಯಾನಿಸಮ್ಸ್ ಬಾಡಿ ಆರ್ಗನ್ಸ್ ಇಂಟು ಸೆಕ್ಷನ್ಸ್, ಫಾರ್ ಎಕ್ಸಾಂಪಲ್ ಇಫ್ ಯು ಕಟ್ ದ ಸ್ಟೊಮಕ್ ಇಂಟು ಸೆಕ್ಷನ್, ಥಿನ್ ಸೆಕ್ಷನ್, ಅಡ್ಡಕ್ಕೆ ಕಟ್ ಮಾಡಿ ಟ್ರಾನ್ಸ್ವರ್ಸ್ ಸೆಕ್ಷನ್ ಮಾಡಿ ಪ್ರೋಸೆಸ್ ಮಾಡಿ ನಂತರ ನೀವು ಅದನ್ನು ಮೈಕ್ರೋಸ್ಕೋಪಿನಲ್ಲಿ ಅಬ್ಸರ್ವ್ ಮಾಡಿದರೆ ಅದನ್ನು ನಾವು ಹಿಸ್ಟೋಲಜಿ ಅಂತ ಕರೀತೇವೆ. ಸೊ ಆಲ್ರೆಡಿ ವಿ ಹ್ಯಾವ್ ಸೀನ್, ಆಲ್ರೆಡಿ ವಿ ಹ್ಯಾವ್ ಸ್ಟಡಿಡ್ ದ ಟಿಶ್ಯೂಸ್, ಇಟ್ ಈಸ್ ಅ ಪಾರ್ಟ್ ಆಫ್ ಹಿಸ್ಟಾಲಜಿ. ಸೊ ಆ ಸೆಕ್ಷನ್ ತೆಗೆದು ಅದರ ಒಳಗೆ ಯಾವ ವಿಧವಾದ ಸೆಲ್ಸ್ ಇದ್ದಾವೆ, ಯಾವ ವಿಧವಾದ ಟಿಶ್ಯೂಸ್ ಇದ್ದಾವೆ, ಸೆಲ್ಸಿನ ಒಳಗೆ ಯಾವುದೆಲ್ಲ ಕಾಂಪೊನೆಂಟ್ಸ್ ಇದ್ದಾವೆ, ಆ ಟಿಶ್ಯೂಗಳ ಸ್ಟ್ರಕ್ಚರನ್ನು ಏನು ಕಲಿತೇವೆ ನಾವು, ಅದನ್ನು ನಾವು ಹಿಸ್ಟಾಲಜಿ ಅಂತ ಹೇಳಿ ಕರೀತೇವೆ. ಹಿಸ್ಟಾಲಜಿ ಈಸ್ ಫರ್ದರ್ ಡಿವೈಡೆಡ್ ಇಂಟು ಮೆನಿ ಅದರ್ ಬ್ರಾಂಚಸ್ ಲೈಕ್ ಸೆಲ್ ಬಯಾಲಜಿ, ಅದೆಲ್ಲ ಅದರ ನಂತರ ಬರ್ತದೆ. ಸೊ here in this structural organization we are concentrating on the morphology as well as anatomy because already we have seen the histological part of it. ನಾವು ತಿಳ್ಕೊಂಡಿದ್ದೇವೆ, 4 ಟಿಶ್ಯೂಸ್ ಬಗ್ಗೆ ಕಲ್ತಿದ್ದೇವೆ, ಅದು ಹಿಸ್ಟಾಲಜಿಯ ಅಂಡರಲ್ಲಿ ಬರುವಂಥದ್ದು. So why these organisms show such type of body organization? ಈಗ ನಾವು ಕೇಳ್ಬೋದು, ಯಾಕೆ ದೇಹದಲ್ಲಿ ಅಷ್ಟು ವಿಧವಾದ ಟಿಶ್ಯೂಗಳು ಅರೇಂಜ್ ಆಗಿ ಅಷ್ಟು ಕಾಂಪ್ಲೆಕ್ಸ್ ಆರ್ಗ್ಯಾನಿಸಮ್ ಆಗಿದ್ದೇವೆ ಅಂತ ಹೇಳಿ ನಮ್ಮ ಕ್ವಶನ್ ಇದ್ದರೆ ಅದಕ್ಕೆ ಉತ್ತರ ಏನು? such an organization is essential for more efficient and better coordinated activities of millions of cells ಕಾನ್ಸ್ಟಿಟ್ಯೂಟಿಂಗ್ ಆ್ಯನ್ ಆರ್ಗ್ಯಾನಿಸಮ್. ಸೊ ಆ ಥರದ ಹೊಂದಾಣಿಕೆ, ಆ ಥರದ ಆರ್ಗನೈಸೇಷನ್ ಏನಿದೆ ಅದು ಜಾಸ್ತಿ ಎಫಿಷಿಯೆಂಟಾಗಿ ಕೆಲಸ ಮಾಡಲಿಕ್ಕೆ. ಈಗ ನೀವು ನೋಡ್ಬೋದು, ಪ್ರೋಟೋಜೋವನ್ಸ್ ಒಂದೇ ಸೆಲ್ ಉಂಟು, ಈಸಿ ಲೈಫ್ ಅವುಗಳದ್ದು ಅಂತ ನಾವು ತಿಳ್ಕೊಳ್ಬೋದು. ಬಟ್ ದೇರ್ ಏನು ಇನ್ ಇವಲ್ಯೂಷನ್ ದೇ ಕಮ್
ಅಂಡರ್ ವೆರಿ ಪ್ರಿಮಿಟಿವ್ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್. ನಮಗೆ ಕಂಪೇರ್ ಮಾಡಿದರೆ ನಾವು ಅದು ಏನು ಬದಲಾವಣೆಯೇ ಹೊಂದಲಿಲ್ಲ, ತುಂಬ ಪ್ರಿಮಿಟಿವ್ ಕೆಳವರ್ಗದಲ್ಲಿ ಇದೆ ಅಂತ ನಾವು ಹೇಳ್ಬೋದು. ಅವುಗಳಿಗೆ ಒಂದೇ ಒಂದು ಸೆಲ್ ಇರುವುದರಿಂದ. ಬಟ್ ಈ ಜಾಸ್ತಿ ಸೆಲ್ಸ್ ಆದ ಹಾಗೆ ಅಲ್ಲಿ ಜಾಸ್ತಿ ಎಫಿಷಿಯನ್ಸಿ ಆಗ್ತಾ ಹೋಗ್ತದೆ. ಆರ್ಗ್ಯಾನಿಸಮ್ಸ್ ವಿಲ್ ಡೂ ದೇರ್ ಫಂಕ್ಷನ್ ಮೋರ್ ಎಫಿಷಿಯೆಂಟ್ಲಿ ಆ್ಯಂಡ್ ಆಲ್ಸೋ ದೇ ಕ್ಯಾನ್ ಕೋಪ್ ಅಪ್ ಈಸಿಲಿ ವಿತ್ ದ ಎನ್ವೈರ್ಮೆಂಟಲ್ ಕಂಡೀಷನ್. ಸುಲಭ ಅವುಗಳು ಈ ಎನ್ವೈರ್ಮೆಂಟಿನ ಬದಲಾವಣೆಗಳಿಗೆ ಒಗ್ಗಿಕೊಳ್ತವೆ. ಈಚ್ ಆರ್ಗನ್ ಇನ್ ಅವರ್ ಬಾಡಿ ಈಸ್ ಮೇಡ್ ಅಪ್ ಆಫ್ ಒನ್ ಆರ್ ಮೋರ್ ಟೈಪ್ಸ್ ಆಫ್ ಟಿಶ್ಯೂಸ್. ಈಗ ನಮಗೆ ಆರ್ಗನ್ ಫಾರ್ಮೇಷನ್ ಅದರ ಡೆಫಿನೇಷನ್ನೇ ನಿಮಗೆ ಗೊತ್ತಿದೆ. ಅಲ್ಲಿ ನಮಗೆ ಅಟ್ಲೀಸ್ಟ್ ಒಂದು ಟೈಪಿನ ಟಿಶ್ಯೂ ಅಥವಾ ಒಂದಕ್ಕಿಂತ ಹೆಚ್ಚು ಟೈಪಿನ ಟಿಶ್ಯೂಗಳ ಅವಶ್ಯಕತೆ ಇರ್ತದೆ. ಈಗ ನೀವು ಹಾರ್ಟಿನ ಎಕ್ಸಾಂಪಲನ್ನು ತಗೊಳ್ಳಿ. ಹಾರ್ಟ್ ಈಸ್ ಮೇಡ್ ಅಪ್ ಆಫ್ ಆಲ್ 4 ಟೈಪ್ಸ್ ಆಫ್ ಟಿಶ್ಯೂಸ್. ಅದರಲ್ಲಿ ಎಪಿಥೀಲಿಯಲ್ ಟಿಶ್ಯೂ ಇದೆ, ದೆನ್ ಕನೆಕ್ಟಿವ್ ಟಿಶ್ಯೂಸ್, ಥರ್ಡ್ ಮಸಲ್ ಟಿಶ್ಯೂಸ್, ಮತ್ತು 4ನೇದು ನರ್ವಸ್ ಟಿಶ್ಯೂ ಆರ್ ನ್ಯೂರಾನ್ಸ್. ಇದು ಎಲ್ಲ ಟಿಶ್ಯೂಗಳು ಕೂಡ 4 ವಿಧವಾದ ಟಿಶ್ಯೂಗಳನ್ನು ಕೂಡ ನಾವು ಈ ಹಾರ್ಟಲ್ಲಿ ನೋಡ್ಬೋದು. ಸೊ ಹೌ ದಿಸ್ ಆರ್ಗನ್ ಕಂಟೈನ್ಸ್ ಆಲ್ ದೀಸ್ ಕಾಂಪೊನೆಂಟ್ಸ್. ಯಾಕೆ ಉಂಟಲ್ಲಿ ಎಪಿಥೀಲಿಯಲ್ ಟಿಶ್ಯೂ ಯಾಕಿದೆ ನಿಮಗೆಲ್ಲರಿಗೂ ಗೊತ್ತಿದೆ. ಅಲ್ಲಿ ಕವರಿಂಗ್, ದ ಆರ್ಗನ್ ಮಸ್ಟ್ ಬಿ ಕವರ್ಡ್ ಎಕ್ಸ್ಟರ್ನಲಿ ಆಸ್ ವೆಲ್ ಆಸ್ ಇಂಟರ್ನಲಿ. ಸೊ ಆರ್ಗನಿನ ಕವರಿಂಗಿಗೆ ಈ ಟಿಶ್ಯೂಸ್ ಬೇಕು. ಈ ಆರ್ಗನ್ಸಿನ ಹೊರಗೆ ಹೆಚ್ಚಾಗಿ ನಾಟ್ ಓನ್ಲಿ ಇನ್ ದಿಸ್ ಮೋಸ್ಟ್ ಆಫ್ ದ ವೈಟಲ್ ಆರ್ಗನ್ಸ್ ಹೊರಗಿಂದ ಎಡಿಪೋಸ್ ಟಿಶ್ಯೂ ಇರ್ತದೆ. ದ್ಯಾಟ್ ವಿಲ್ ಗಿವ್ ಪ್ರೊಟೆಕ್ಷನ್. ಅವುಗಳು ಸ್ವಲ್ಪ ಪ್ರೊಟೆಕ್ಷನನ್ನು ಕೊಡಲಿಕ್ಕೆ ಅದರ ಸುತ್ತಮುತ್ತದಲ್ಲಿ ಇರ್ತವೆ. ಅದೇ ರೀತಿ ಇಫ್ ಯು ಸಿ ದ ಇಂಟರ್ನಲ್ ಪಾರ್ಟ್ಸ್, ಅದಕ್ಕಿಂತ ನಂತರ ನಾನಾಗಲೇ ಹೇಳಿದ್ದೇನೆ ಎಪಿಕಾರ್ಡಿಯಮ್ ಆದ ಮೇಲೆ ಮಯೋಕಾರ್ಡಿಯಮ್ ಅಂತ ಉಂಟು, ಮಸಲ್ ಲೇಯರ್. ಸೊ ಇಟ್ ಕಂಪ್ರೈಸಸ್ ಆಫ್ ದ ಮಸ್ಕ್ಯುಲಾರ್ ಟಿಶ್ಯೂ. ಅರ್ಥ ಆಯ್ತಾ? ಅದೇ ರೀತಿ ಏನು ಕ್ಯಾವಿಟೀಸ್ ಆಫ್ ದ ಹಾರ್ಟ್ ಆರ್ ಕವರ್ಡ್ ಬೈ different types of epithelial tissues. And being any organ, it should be properly supplied with the blood. ಇದು ಪಂಪಿಂಗ್ ಆರ್ಗನ್. ಅದೇ ರೀತಿ ಇದಕ್ಕೆ ಏನು ಇದರ ಕೆಲಸ ಮಾಡಲಿಕ್ಕೆ ಇದರ ಸರ್ಫೇಸಲ್ಲಿ ದೇರ್ ಆರ್ ಡಿಫರೆಂಟ್ ಬ್ಲಡ್ ವೆಸಲ್ಸ್ ಲೈಕ್ ಕೊರೋನರಿ ಆರ್ಟರೀಸ್, ಕೊರೋನರಿ ವೇನ್ಸ್ ನೀವು ಕೇಳಿರ್ಬೋದು. ಅವುಗಳೆಲ್ಲ ರಕ್ತನಾಳಗಳು. ಆ ರಕ್ತನಾಳದಲ್ಲಿ ಬೇರೆ ಬೇರೆ ಥರದ ಟಿಶ್ಯೂಸನ್ನು ನೀವು ನೋಡ್ಬೋದು. ಅದೇ ರೀತಿ ಆಲ್ ದೀಸ್ ಆ್ಯಕ್ಟಿವಿಟೀಸ್ ಆಫ್ ಡಿಫ್ರೆಂಟ್ ಆರ್ಗನ್ಸ್ ಆರ್ ಅಂಡರ್ ದ ಕಂಟ್ರೋಲ್ ಆಫ್ ನರ್ವ್ಸ್. ನರಗಳು ಅಲ್ಲಿ ಇಲ್ಲದೇ ಇದ್ದರೆ ಏನು ಈ ಹಾರ್ಟ್ ಎಷ್ಟು ಸಲ ಬೀಟ್ ಆಗಬೇಕು, ಎಷ್ಟು ಸಲ ಹಾರ್ಟಿನ ಸೈಕಲ್ ಹೇಗೆ ನಡಿಬೇಕು, ಅದೆಲ್ಲ ನಮ್ಮ ಬ್ರೈನಿನ ಕಂಟ್ರೋಲಲ್ಲಿ ಉಂಟು. ಹಾಗಾಗಿ ಇಟ್ ವಿಲ್ ಸೆಂಡ್ ನರ್ವಸ್ ನ್ಯೂರಾನ್ಸ್, ನರಗಳನ್ನು ಇದಕ್ಕೆ ಕಳಿಸಿಕೊಡ್ತದೆ. ಹಾಗಾಗಿ ಇಟ್ ಈಸ್ ಅಂಡರ್ ದ ಕಂಟ್ರೋಲ್ ಆಫ್ ನ್ಯೂರಾನ್ಸ್. ಇನ್ ದ ಸೇಮ್ ವೇ ಆಲ್ ದೀಸ್ ಟಿಶ್ಯೂಸ್ ವಿಚ್ ಆರ್ ಎಂಬೆಡೆಡ್, ಮಧ್ಯದಲ್ಲಿ ಅವುಗಳ ಸ್ಪೇಸ್ ಏನಿದೆ ನೋಡಿ ಈ ಟಿಶ್ಯೂಗಳ ಮಧ್ಯದಲ್ಲಿ, ದೇ ಆರ್ ಆಕ್ಯುಪೈಡ್ ಬೈ ದ ಕನೆಕ್ಟಿವ್ tissues. ಹಾಗಾಗಿ altogether I can say even organs like heart are composed of all 4 types of tissues. This is just an example to say that how organs are formed. ಆ ಆರ್ಗನ್ಸ್ ಹೇಗೆ ಆಗಿರ್ತದೆ, ಈ ಥರದ ಟಿಶ್ಯೂಗಳ ಅವಶ್ಯಕತೆ ಅಲ್ಲಿ ಇರ್ತದೆ. ಯಾಕೆ ಇರ್ತದೆ ಹೇಳಿದರೆ ಟು ಸಪ್ಲೈ ದ ನ್ಯೂಟ್ರಿಯೆಂಟ್ಸ್, ಟು ಸಪ್ಲೈ ದ ಹಾರ್ಮೋನ್ಸ್, ಟು ಸಪ್ಲೈ ಅದರ್ ಕಾಂಪೊನೆಂಟ್ಸ್, ಟು ರಿಮೂವ್ ದ ವೇಸ್ಟ್ ಲೈಕ್ ಕಾರ್ಬನ್ ಡೈಆಕ್ಸೈಡ್, ಸಪ್ಲೈ ಆಫ್ ಆಕ್ಸಿಜನ್. ಇದೆಲ್ಲದೂ ಕೂಡ ಬೇರೆ ಬೇರೆ ಕೆಲಸಗಳಿಗೆ, ಕಂಟ್ರೋಲಿಗೆ, ಕೋಆರ್ಡಿನೇಷನಿಗೆ ಅಥವಾ ಕಾಂಟ್ರಾಕ್ಷನಿಗೆ ಎಲ್ಲದಕ್ಕೂ ಬೇರೆ ಬೇರೆ ರೀತಿಯ ಟಿಶ್ಯೂಗಳ ಅವಶ್ಯಕತೆ ಆ ಒಂದು ಆರ್ಗನಿಗೆ ಇದೆ. ಸೊ ನೆಕ್ಸ್ಟ್, ಫಸ್ಟ್ ಆಫ್ ಆಲ್ ವಿ ವಿಲ್ ಲರ್ನ್ ಅಬೌಟ್ ದ ಅರ್ಥ್ವರ್ಮ್. ಓಕೆ, ಮೊದಲಿಗೆ ಈಗ ಸ್ಟ್ರಕ್ಚರಲ್ ಆರ್ಗನೈಸೇಷನಲ್ಲಿ ನಾವು ಅರ್ಥ್ವರ್ಮ್ ಬಗ್ಗೆ ಡಿಸ್ಕಷನ್ ಮಾಡುವ. ಸೊ ಅರ್ಥ್ವರ್ಮಿನ ಪರಿಚಯ ನಿಮಗೆಲ್ಲ ಇದೆ. ಯಾಕಂತ ಹೇಳಿದರೆ ಇಟ್ ಈಸ್ ವೆರಿ ಕಾಮನ್ ವರ್ಮ್ ಲೈಕ್ ಆ್ಯನಿಮಲ್, ಇನ್ವರ್ಟಿಬ್ರೇಟ್ ವಿಚ್ ಬಿಲಾಂಗ್ಸ್ ಟು ಫೈಲಮ್ Annelida, ಜನರಲಿ ಫೌಂಡ್ ಇನ್ ದ ಗಾರ್ಡನ್. ನೀವು ಮನೆಯಿಂದ ಹೊರಗೆ ಬಂದು ಒಬ್ಬರು ಯಾರಾದರೂ ನೀವು ಗಾರ್ಡನ್ನಲ್ಲಿ ಗಿಡ ನೆಟ್ಟಿದ್ದೆ ಆದರೆ ನಿಮಗೆ ಗಾರ್ಡನಲ್ಲಿ ಡಿಗ್ ಮಾಡುವಾಗ ಗಿಡ ನೆಡಲಿಕ್ಕೆ ಯು ಆಲ್ ಫೈಂಡ್ ದೆಮ್ ಇನ್ ದ ಸಾಯಿಲ್, ಎಸ್ಪೆಷಲಿ ಡ್ಯೂರಿಂಗ್ ರೈನಿ ಸೀಸನ್. ಮಳೆಗಾಲದಲ್ಲಿ ಗಿಡ ನೆಡುವಾಗ ನಿಮಗೆ ಈ ಥರದ ವರ್ಮ್ಸನ್ನು ನೀವು ನೋಡಿರ್ಬೋದು. ಇಟ್ ಈಸ್ ಕಾಲ್ಡ್ ಅರ್ತ್ ವರ್ಮ್ ಬಿಕಾಸ್ ಇಟ್ ಈಸ್ ಫೌಂಡ್ ಇನ್ ದ ಸಾಯಿಲ್.
It is an invertebrate. It doesn't have any support of the skeletal system in their body. ಮತ್ತು ನೀವು ಫೈಲಮ್ ಅನೆಲಿಡದ ಅಂಡರ್ ಅದನ್ನು ಕಲ್ತಿದ್ದೀರಿ, ನಿಮಗೆ ಅದರ ಕೆಲವೊಂದು ಫೀಚರ್ಸ್ ನೆನಪಿದೆ. ಓಕೆ, ಆ್ಯಂಡ್ ವಾಟ್ ಈಸ್ ದ ಬಾಡಿ ಕಲರ್? ಈಗ ನಾವು ಈ ಅರ್ತ್ ವಾರ್ಮ್ಸನ್ನು ನೀವು ಡಿಗ್ ಮಾಡಿಯೇ ಅದನ್ನು ಫೈಂಡ್ ಔಟ್ ಮಾಡಬೇಕಾಗಿಲ್ಲ. ಗಾರ್ಡನಿನ ಹತ್ರ ಸರಿಯಾಗಿ ಅಬ್ಸರ್ವ್ ಮಾಡಿದರೆ ಯು ಕ್ಯಾನ್ ಸಿ ವರ್ಮಿ ಕಾಸ್ಟಿಂಗ್ಸ್ ಆರ್ ದ ವರ್ಮ್ ಕಾಸ್ಟಿಂಗ್ಸ್. ಅಲ್ಲಲ್ಲಿ ಗಾರ್ಡನಲ್ಲಿ ಕಂಡ ಹಾಗೆ ನಿಮಗೆ ಗಾರ್ಡನಿನ ಹತ್ರ ಸಣ್ಣ ಸಣ್ಣ ಪೆಲ್ಲೆಟ್ಸ್, ಸಾಯಿಲ್ ಮತ್ತು ಆರ್ಗ್ಯಾನಿಕ್ ಮೆಟೀರಿಯಲ್ ಮಿಕ್ಸ್ ಆಗಿರುವಂಥ ಇಂಥ ಪೆಲ್ಲೆಟ್ಸ್ ಒಂದು ಕಡೆ ಹೀಪಿನ ಹಾಗೆ ಸಣ್ಣ ಸಣ್ಣ ಗ್ರೂಪಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗ್ತದೆ. ಅದನ್ನು ನಾವೇನು ಹೇಳ್ತೇವೆ, ದೇ ಆರ್ ನಥಿಂಗ್ ಬಟ್ ಫೀಕಲ್ ಡೆಪಾಸಿಟ್ಸ್ ಆಫ್ ದ ಅರ್ತ್ ವರ್ಮ್ಸ್. ಅದನ್ನು ನೋಡಿ ಅಲ್ಲಿ ನೀವು ಅರ್ತ್ ವರ್ಮ್ ಇದೆ ಅಂತ ಹೇಳುವುದನ್ನು ತಿಳ್ಕೊಳ್ಬೋದು. ಸೊ ದೀಸ್ ಅರ್ತ್ ವರ್ಮ್ಸ್ ಆರ್ worm like because they are belonging to typical group of worms, that is phylum Annelida. ನಿಮ್ಗೆ ಗೊತ್ತುಂಟು ಏನು ಟಿಪಿಕಲ್ ವರ್ಮ್ಸ್ ಈ ಗ್ರೂಪಲ್ಲಿ ಬರುವಂಥದ್ದು. ಸೊ ಹೇಗಿದೆ ಅರ್ತ್ ವರ್ಮ್? ನೀವು ಅರ್ತ್ ವರ್ಮ್ ಅನ್ನು ನೋಡಿದಿರಲ್ವ, ನಿಮಗೆ ಹೇಗೆ ಕಾಣ್ತದೆ? ಯು ಹ್ಯಾವ್ ಟು ಡಿಸ್ಕ್ರೈಬ್ ಸಮ್ ಆಫ್ ದ ಕಾಮನ್ ಫೀಚರ್ಸ್. ಹೇಗೆ ಕಾಣ್ತಾ ಉಂಟದು ಅಂತ ಹೇಳೋದಾದರೆ, ಇಟ್ಸ್ ಬಾಡಿ ಈಸ್ ರೆಡ್ಡಿಶ್ ಬ್ರೌನ್ ಇನ್ ಕಲರ್. ಇಟ್ಸ್ ಬಾಡಿ ಈಸ್ ರೆಡ್ಡಿಶ್ ಬ್ರೌನ್ ಇನ್ ಕಲರ್. ಕೆಂಪು ಬ್ರೌನ್ ಬಣ್ಣದಲ್ಲಿ ಇರ್ತದೆ. ಯಾಕೆ? ಬಿಕಾಸ್ ಇಟ್ಸ್ ಬಾಡಿ ಆರ್ ದ ಸ್ಕಿನ್ ಕಂಟೈನ್ಸ್ ರೆಡ್ ಕಲರ್ಡ್ ಪಿಗ್ಮೆಂಟ್ ಕಾಲ್ಡ್ ಪೋರ್ಫಿರಿನ್. ನೀವು ಕೇಳಿರ್ಬೋದು ಪೋರ್ಫಿರಿನ್ ರಿಂಗ್ ಸ್ಟ್ರಕ್ಚರ್ ಆಫ್ ಹಿಮೋಗ್ಲೋಬಿನ್ ಅಂತೇಳಿ. ನಮ್ಮ ರಕ್ತದಲ್ಲಿರುವ ಕೆಂಪು ಬಣ್ಣದ ಪಿಗ್ಮೆಂಟ್ ಹಿಮೋಗ್ಲೋಬಿನ್ ಏನಿದೆ ಅದರಲ್ಲಿ ಒಂದು ರಿಂಗ್ ಸ್ಟ್ರಕ್ಚರ್ ಉಂಟು, ದಟ್ ಈಸ್ ಕಾಲ್ಡ್ ಪೋರ್ಫಿರಿನ್. That porphyrin is present in the skin which gives reddish color just like your blood to the skin. Okay, generally these earthworms, they inhabit the surface soil. ಸರ್ಫೇಸ್ ಸಾಯಿಲಲ್ಲಿ ಇರ್ತದೆ, ಗಾರ್ಡನಲ್ಲಿ ಇರ್ತದೆ. ಯಾಕೆ? ಬಿಕಾಸ್ ಗಾರ್ಡನಿಗೆ ದಿನ ನೀರು ಹಾಕ್ತೀರಿ ನೀವು. ಇಟ್ ಈಸ್ ಮಾಯಿಸ್ಟ್ ಸಾಯಿಲ್. ಕ್ರಾಪ್ ಫೀಲ್ಡಲ್ಲಿ, ಗಾರ್ಡನಲ್ಲಿ, ಥಿಕ್ ಫಾರೆಸ್ಟಿನ ಲೀಫ್ ಲಿಟ್ಟರ್ಸಲ್ಲಿ ಇದು ಇರ್ತದೆ. ಯಾಕೆ? ಆ್ಯಂಡ್ ಇಟ್ ಈಸ್ ಫೌಂಡ್ ಆನ್ ದ ಟಾಪ್ ಮೋಸ್ಟ್ ಸಾಯಿಲ್ ವಿಚ್ ಹ್ಯಾಸ್ ಗಾಟ್ ಮೋರ್ ಮಾಯಿಶ್ಚರ್ ಕಂಟೆಂಟ್. ಅಷ್ಟೇ ಅಲ್ಲ, ಅಲ್ಲಿ ಅದು ಇರಲಿಕ್ಕೆ ಕಾರಣ ಏನು? ಬಿಕಾಸ್ ಇಟ್ ಬಿಲಾಂಗ್ಸ್ ಟು ದ ಗ್ರೂಪ್ ಆಫ್ ಡೆಟ್ರಿಟಿವೋರ್ಸ್, ಅಥವಾ it is a detritivorous animal. It is a detritivorous or decomposers ಅಂತ ಕರೀತೇವೆ. They are decomposers. Decomposers ಅಂದರೆ ಯಾವುದು? detritus feeders or the decomposers. They feed on dead and decaying organic substances. ಮೆಟೀರಿಯಲ್ಸ್, ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಆರ್ ಆರ್ಗ್ಯಾನಿಕ್ ಮೆಟೀರಿಯಲ್ಸ್. ಈ ಸತ್ತ ಜೀವಿಗಳನ್ನು, ಕೊಳೆಯುತ್ತಿರುವ ಜೀವಿಗಳನ್ನು, ಅವುಗಳ ದೇಹದ ಭಾಗಗಳನ್ನು ತಿನ್ನುವ ಆರ್ಗ್ಯಾನಿಸಮ್ಸಿಗೆ ನಾವೇನು ಹೇಳ್ತೇವೆ? ಡಿಕಂಪೋಸರ್ಸ್ ಅಂತ ಕರಿತೇವೆ, ಅಥವಾ ಡೆಟ್ರಿಟಸ್ ಫೀಡರ್ಸ್ ಅಂತ. ದೀಸ್ ಆರ್ ಡೆಟ್ರಿಟಸ್ ಫೀಡರ್ಸ್ ಬಿಕಾಸ್ ದೇ ಫೀಡ್ ಆನ್ ಡಿಕೇಯಿಂಗ್ ಪ್ಲ್ಯಾಂಟ್ಸ್. ಅವುಗಳಿಗೆ ಗಿಡಗಳಿಷ್ಟ, ಅರ್ಥ ಆಯ್ತಲ್ಲ? ಡಿಕೇಯಿಂಗ್ ಪ್ಲ್ಯಾಂಟ್ಸ್ ಆ್ಯಂಡ್ ದೇರ್ ಬಾಡಿ ಪಾರ್ಟ್ಸ್. ಎಲೆಗಳು ಉದುರಿದ್ರೆ ಅಥವಾ ಗಿಡಗಳ ಪಾರ್ಟ್ಸ್ ತುಂಡಾಗಿ ಬಿದ್ದಿದ್ರೆ, ಗಿಡಗಳು ಬಿದ್ದಿದ್ರೆ ಅದನ್ನು ಸಾಯಿಲಿನ ಮಣ್ಣಿನ ಜೊತೆಗೆ ಅವುಗಳು ತಿಂದು ಬಿಡ್ತವೆ. ಸೊ ಅದೇ ಅವುಗಳ ಆಹಾರ. ಸೊ ಹೌ ದೇ ಫೀಡ್ ಆನ್ ದೆಮ್? ದೇ ಫೀಡ್ ದೆಮ್ ಬೈ ಫಾರ್ಮಿಂಗ್ ದ burrows. Actually these are burrowing animals. Burrowing animals. ಸರ್ಫೇಸಲ್ಲಿ ಹಾಗೆ ಓಡಾಡಿಕೊಂಡಿರುವುದಿಲ್ಲ. ಓನ್ಲಿ ಡ್ಯೂರಿಂಗ್ ರೈನಿ ಸೀಸನ್ಸ್ ಯು ಕ್ಯಾನ್ ಸಿ ದೆಮ್ ಇನ್ ದ ಸರ್ಫೇಸ್. ಬಟ್ ಸ್ವಲ್ಪ ಆಳದಲ್ಲಿ ಚೂರು ಸರ್ಫೇಸಿನ ಸಾಯಿಲಿನ ಒಳಗೆ, ಲಿಟ್ಟರ್ಸಿನ ಒಳಗೆ ಏನು ಮಾಡ್ತವೆ ಅವುಗಳು? ದೆ ಡಿಗ್ ದ ಬರೋ. ಹೌ ದೆ ಡಿಗ್ ಬರೋ? ಹೇಗೆ ಅವುಗಳು ಅದರಲ್ಲಿ ಈ ಬಿಲಗಳನ್ನು ತೋಡ್ತವೆ, ಬರೋವನ್ನು ತೋಡ್ತವೆ? ಬೈ ಬೋರಿಂಗ್ ಆ್ಯಂಡ್ ಸ್ವಾಲೋವಿಂಗ್ ದ ಸಾಯಿಲ್. ಬೋರಿಂಗ್, ಇದು ಸಾಯಿಲ್ ಆದರೆ ಅದನ್ನು ತಿಂತ ಹೋಗ್ತದೆ ಅದು. ಇಟ್ ವಿಲ್ ಈಟ್ ಅವೇ ದ ಸಾಯಿಲ್ and move in all the directions where burrows are created just like a gallery. ಹೀಗೆ ಯಾವ ಡೈರೆಕ್ಷನಲ್ಲಿ ಆ ಅರ್ಥವಮ್ ಹೋಗ್ತದೆ ಆ ಡೈರೆಕ್ಷನ್ನಲ್ಲಿ ಎಲ್ಲ ಕೂಡ ಅದು ಏನು ಮಾಡ್ತದೆ? ಬರೋವನ್ನು ಕ್ರಿಯೇಟ್ ಮಾಡ್ತಾ ಹೋಗ್ತದೆ. ಹೇಗೆ? ಬೈ ಸ್ವಾಲೋವಿಂಗ್ ದ ಸಾಯಿಲ್ ಎಲಾಂಗ್ ವಿತ್ ದ ಡೆಟ್ರಿಟಸ್. ಇಲ್ಲಿ ಕೊಳೆತ ಪದಾರ್ಥಗಳನ್ನೆಲ್ಲ ತಿಂದುಕೊಂಡು ಅದರಲ್ಲಿರುವ ಮಣ್ಣಿನ ಜೊತೆಗೆ ತಿನ್ನುವುದರಿಂದ ಅಲ್ಲಿ ತನ್ನಿಂತಾನೇ ಬರೋ ಅಥವಾ ಈ ಒಂದು ಏನು
ಈ ಥರದ ಟನೆಲ್ಸ್, ಸಣ್ಣ ಸಣ್ಣ ಮಣ್ಣಿನಲ್ಲಿ ಟನೆಲ್ಸ್ ಕ್ರಿಯೇಟ್ ಆಗ್ತದೆ. ಹಾಗಾಗಿ ದೇ ಲಿವ್ ಇನ್ಸೈಡ್ ದ ಬರೋ, ದಟ್ಸ್ ವೈ ದೇ ಆರ್ ಕಾಲ್ಡ್ ಬರೋವಿಂಗ್ ಅನಿಮಲ್ಸ್. ವಾಟ್ ದೇ ಡೂ ಈಸ್, ಡ್ಯೂರಿಂಗ್ ಡೇ ಟೈಮ್ ದೇ ಜನರಲಿ ಫೌಂಡ್ ಇನ್ಸೈಡ್ ದ ಸಾಯಿಲ್ ಡೂಯಿಂಗ್ ದಿಸ್ ಜಾಬ್. ಈ ಕೆಲಸವನ್ನು ಅವುಗಳು ಡೇ ಟೈಮಲ್ಲಿ ಮಾಡ್ತವೆ. ಬಟ್ ದೇ ಆರ್ ನಾಕ್ಟರ್ನಲ್ ಇನ್ ದೇಯರ್ ಹ್ಯಾಬಿಟ್. ಅವುಗಳು ನಾಕ್ಟರ್ನಲ್ ಅಂದರೆ ಅವುಗಳು ಆ್ಯಕ್ಚುಲಿ ನೈಟಲ್ಲಿ ಅವುಗಳದು ಆ್ಯಕ್ಟಿವಿಟೀಸ್ ಜಾಸ್ತಿ. ಬಟ್ ಸಾಯಿಲಿನ ಒಳಗೆ ಕತ್ತಲೆ ಇರುವುದರಿಂದ ಈವನ್ ಡ್ಯೂರಿಂಗ್ ಡೇ ಟೈಮ್ ದೇ ವಿಲ್ ಕ್ರಿಯೇಟ್ ದ ಬರೋಸ್ ಆ್ಯಂಡ್ ಈಟ್ ಅವೇ ದ ಸಾಯಿಲ್. ಓಕೆ, ದೀಸ್ ವರ್ಮ್ ಕಾಸ್ಟಿಂಗ್ಸ್ ನಿಮಗೆಲ್ಲ ಗೊತ್ತುಂಟು. ಈ ಅರ್ತ್ ವರ್ಮ್ಸನ್ನು ನಾವು ಇಂಟ್ರೊಡ್ಯೂಸ್ ಮಾಡುವಾಗಲೇ ಹೇಳಬೇಕು ಒಂದು ವರ್ಡ್, ಏನದು? ಅರ್ತ್ ವರ್ಮ್ಸ್ ಆರ್ ಕಾಲ್ಡ್ ಫಾರ್ಮರ್ಸ್ ಫ್ರೆಂಡ್ ಆರ್ ಫ್ರೆಂಡ್ ಆಫ್ ಫಾರ್ಮರ್ಸ್. ಯಾಕೆ? ಈ ಫಾರ್ಮರ್ಸಿನ ಕಷ್ಟವನ್ನು ಕೇಳುವಂಥ ಒಂದೇ ಒಂದು ಆರ್ಗ್ಯಾನಿಸಮ್ ಅದು ಯಾವುದು? ಇಟ್ ಈಸ್ ಅರ್ತ್ ವರ್ಮ್. ಇಟ್ ಈಸ್ ವೆರಿ ಯೂಸ್ಫುಲ್ ಟು ದ ಫಾರ್ಮರ್ಸ್. ಹೌ? ವಿ ವಿಲ್ ಡಿಸ್ಕಸ್ ದ್ಯಾಟ್ ಎಟ್ ದ ಎಂಡ್. ಹೇಗೆ ನಾವು ಕೊನೆಗೆ ಅದನ್ನು ಡಿಸ್ಕಸ್ ಮಾಡುವ. ಆದರೆ ಈ ಒಂದು ಆ್ಯಕ್ಟಿವಿಟೀಸನ್ನು ನಾವು ನೆನ್ಪಿಟ್ಕೊಳ್ಬೇಕು. ಏನದು? ಇಟ್ ಕ್ರಿಯೇಟ್ಸ್ ದ ಬರೋ, ಇಟ್ ಡಿಗ್ ದ ಸಾಯಿಲ್, ಇಟ್ ಪ್ಲೋ ದ ಸಾಯಿಲ್. ತಿಂತ 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 ಹೋದ ಹಾಗೆ ಈ ಕ್ರಾಪ್ ಫೀಲ್ಡಲ್ಲಿ ಅಥವಾ ಗಾರ್ಡನಲ್ಲಿ ಏನಾಗ್ತದೆ? ಈ ನೆಲ ಪ್ಲೋ ಆಗ್ತದೆ. ಉಳುವುದು ಅಂತ ಹೇಳ್ತೇವಲ್ವ ನಾವು, ಗಿಡ ನೆಡಲಿಕ್ಕೆ ಮೊದಲು ಉಳ್ತೇವೆ, ಉತ್ತು ನೆಲವನ್ನು ಹದ ಮಾಡಬೇಕು, ಸರಿಯಾಗಿ ಅದನ್ನು ರೆಡಿ ಮಾಡಬೇಕು. ಅದೇ ರೀತಿ ಇಲ್ಲಿ ಈ ನೆಲವನ್ನು ಉಳುವ ಕೆಲಸವನ್ನು ಅರ್ತ್ ವರ್ಮ್ ಮಾಡೋದ್ರಿಂದ ಇಟ್ ಈಸ್ ಮೋರ್ ಯೂಸ್ಫುಲ್ ಟು ದ ಪ್ಲ್ಯಾಂಟ್ಸ್. ಗಿಡಗಳ ಬೇರುಗಳು ಸರಿ ಒಳಗೆ ಹೋಗಲಿಕ್ಕೆ, ಅದಕ್ಕೆ ಸರಿಯಾದ ಆಕ್ಸಿಜನ್ ಸಿಗಲಿಕ್ಕೆ, ಅದಕ್ಕೆಲ್ಲ ಇದು ಕಾರಣ ಆಗ್ತದೆ. ಸೊ ಹಾಗಾಗಿ ದೀಸ್ ಅರ್ತ್ ವರ್ಮ್ಸ್ ಆರ್ ವೆರಿ ಯೂಸ್ಫುಲ್ ಆ್ಯಂಡ್ ವಿ ವಿಲ್ ಸಿ ದ್ಯಾಟ್ ಇನ್ ದ ಎಕನಾಮಿಕ್ ವ್ಯಾಲ್ಯೂಸ್ ಅಟ್ ದ ಎಂಡ್ ಆಫ್ ದಿಸ್ ಟಾಪಿಕ್. ಈಗ ಬೇರೆ ಬೇರೆ ವಿಧದ ಅರ್ತ್ ವರ್ಮ್ಸ್ ಉಂಟು. ದೇರ್ ಆರ್ ಅಬೌಟ್ 1500 ಆರ್ ಇವನ್ ಮೋರ್ ದ್ಯಾನ್ 1500 ಸ್ಪೀಶೀಸ್ ಆಫ್ ಅರ್ತ್ ವರ್ಮ್ ಫೌಂಡ್ ಇನ್ ದ ಲ್ಯಾಂಡ್ ಆ್ಯಂಡ್ ಮೋರ್ ದ್ಯಾನ್ 5000 ಸ್ಪೀಶೀಸ್ ಆಲ್ ಓವರ್ ದ ವರ್ಲ್ಡ್. ಇಡೀ ಪ್ರಪಂಚದಾದ್ಯಂತ ಇಷ್ಟು ತನಕ 5000ಕ್ಕೂ ಮಿಗಿಲು ಜಾಸ್ತಿ ಆದ ಅರ್ತ್ ವರ್ಮ್ಸನ್ನು ಐಡೆಂಟಿಫೈ ಮಾಡಿದ್ದಾರೆ. ಆ್ಯಂಡ್ ದೇರ್ ಆರ್ ಅಬೌಟ್ 1500 ಅರ್ತ್ ವರ್ಮ್ಸ್ ಫೌಂಡ್ ಆನ್ ದ ಲ್ಯಾಂಡ್. ದ ಕಾಮನ್ ಇಂಡಿಯನ್ ಅರ್ತ್ ವರ್ಮ್ಸ್, ಈಗ ಅರ್ತ್ ವರ್ಮ್ಸ್ ಆರ್ ನ್ಯಾಚುರಲಿ ಫೌಂಡ್ ಇನ್ ದ ಗಾರ್ಡನ್ ಸಾಯಿಲ್. ಬಟ್ ನೌವೇಡೇಸ್ ದೇ ಆರ್ ಯೂಸ್ಡ್ ಫಾರ್ ದ ಕಮರ್ಷಿಯಲ್ ಪರ್ಪಸಸ್ ಆಲ್ಸೋ. ಈಗ ಕಂಪೋಸ್ಟ್ ಎಲ್ಲ ಮಾಡ್ತಾರೆ, ಅದು ನಿಮ್ಗೆ ಗೊತ್ತಿರ್ಬೋದು. ಅದು ಯಾಕೆ ಮಾಡ್ತಾರೆ ಅಂತ ಹೇಳಿದರೆ ಈ ಪ್ರಾಪರ್ಟಿಯನ್ನು ಉಪಯೋಗ ಮಾಡಿಕೊಂಡು. ಸೊ ದೇರ್ ಆರ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಅರ್ತ್ ವರ್ಮ್ಸ್ ಯೂಸ್ಡ್ ಇನ್ ದ ವರ್ಮಿ ಕಂಪೋಸ್ಟಿಂಗ್. ನಮ್ಮ ಇಂಡಿಯಾದಲ್ಲಿ 2 ಪಾಪ್ಯುಲರ್ ಅರ್ತ್ ವರ್ಮ್ ಸ್ಪೀಶೀಸ್ ಉಂಟು. ಯಾವುದದು? ಫೆರಿಟಿಮಾ ಆ್ಯಂಡ್ ಲುಂಬ್ರಿಕಸ್. Feritima as well as lumbricus. You might have heard about Feritima prostruma. So these are 2 varieties or 2 species of earthworms found in our country. That's why before going to the next slide, please see the Feritima prostruma. Idu Feritima and this one is lumbricus. You can see slight variation, slight difference in the color, habitat and their activities. Okay, this is actually the external characters of the earthworm. How earthworm appears from the outside. ಹೊರಗಿಂದ earthworms ಹೇಗೆ ಕಾಣ್ತದೆ ಅಂತ ಹೇಳಿ. So first we will study about the morphology, that is external characters. ಹೊರಗಿಂದ ಏನು ಕಾಣ್ತದೆ ನೋಡುವ, ಎಕ್ಸ್ಟರ್ನಲ್ ಕ್ಯಾರೆಕ್ಟರ್ಸ್. ಆಸ್ ಐ ಸೆಡ್ ಬಿಫೋರ್, ಅರ್ತ್ ವರ್ಮ್ ಈಸ್ ವರ್ಮ್ ಲೈಕ್. ಒಂದು ವರ್ಮನ್ನು ಹೇಗೆ ಡಿಸ್ಕ್ರೈಬ್ ಮಾಡ್ತೀರಿ? ಅರ್ತ್ ವರ್ಮ್ ಈಸ್ ವರ್ಮ್ ಲೈಕ್. ವರ್ಮ್ ಲೈಕ್ ಅಂತ ಹೇಳಬೇಕಾದ್ರೆ ಇಟ್ ಶುಡ್ ಹ್ಯಾವ್ ಇಲಾಂಗೇಟೆಡ್ ಬಾಡಿ. So body is elongated as well as it is cylindrical. ಅದರದು ಔಟ್ಲೈನ್ ಸಿಲಿಂಡರ್ನ ಹಾಗೆ ಸಿಲಿಂಡ್ರಿಕಲ್ ಇರ್ತದೆ. And as all of you know, they belong to the annelida. ಒಂದು ಸಲ ನೀವು annelida ಅಂತ ಹೇಳಿದ ಮೇಲೆ ಅದರ ಹೆಸರಿನ ಹಾಗೆ body should contain annulus. annulus ಅಂತ ಹೇಳಿದ್ರೆ ಏನು? ಲಿಟಲ್ ರಿಂಗ್ಸ್ ಅಂತ ಹೇಳಿ ಅರ್ಥ. ಲಿಟಲ್ ರಿಂಗ್ಸ್. So body of the animal contain small ring-like structures which are called segments. Remember, their body is divided into 100 to 120
short similar segments, short similar segments, and this is the typical animal example for metamerism or metameric segmentation. So each segment of the body is called metamere. ಅದರದ್ದು ಒಂದೊಂದು ಸೆಗ್ಮೆಂಟನ್ನು ನಾವು ಮೆಟಾಮಿಯರ್ ಅಂತ ಕರೀತೇವೆ, ಮತ್ತು ಈ ಸೆಗ್ಮೆಂಟೇಷನನ್ನು ನಾವು ಮೆಟಾಮೆರಿಸಮ್ ಅಂತ ಹೇಳಿ ಕರೀತೇವೆ. ದ ಪ್ರೋಸೆಸ್ ಆಫ್ ಫಾರ್ಮೇಷನ್ ಆಫ್ ಸೆಗ್ಮೆಂಟ್ಸ್ ಆರ್ ದ ಮೆಟಾಮಿಯರ್ಸ್ ಈಸ್ ಕಾಲ್ಡ್ ಮೆಟಾಮೆರಿಸಮ್. ಓಕೆ, ಮೆಟಾಮೆರಿಸಮ್. These metameres are also called somites. ಅದನ್ನು ನಾವು ಸೋಮೈಟ್ಸ್ ಅಂತ ಹೇಳಿ ಕೂಡ ಕರೀತೇವೆ. ಓಕೆ, ಆಲ್ ದೀಸ್ ಸೆಗ್ಮೆಂಟ್ಸ್ ಆರ್ ಆಲ್ಮೋಸ್ಟ್ ಸಿಮಿಲರ್ ಇನ್ appearance, and it is, when you speak about the segment, earthworms show both external as well as internal segmentation. ಕಂಪ್ಲೀಟ್ ಪರ್ಫೆಕ್ಟ್ ಸೆಗ್ಮೆಂಟೇಷನ್ ಅಂತ ಹೇಳ್ತೇವೆ, ಎಕ್ಸ್ಟರ್ನಲ್ ಆ್ಯಂಡ್ ಇಂಟರ್ನಲ್ segmentations. Let us see what is that external and internal segmentation. See, this is dorsal side of the body. ಇದರಲ್ಲಿ ನೀವು ನೋಡಿ ಈ ಆ್ಯನಿಮಲನ್ನು ಡ್ರಾ ಮಾಡಿದ್ದೇನೆ ನಾನು. ಇಟ್ ಈಸ್ ಇಲಾಂಗೇಟೆಡ್ ಆ್ಯಂಡ್ ಇಟ್ ಈಸ್ ಮೆಟಾಮೆರಿಕಲಿ segmented. Segmentation is represented by the presence of grooves. ಹೊರಗಿಂದ ನೋಡಿದರೆ ನಾಚ್ ಅಥವಾ ಗ್ರೂ ಹೀಗೆ ಕಾಣ್ತದೆ ನಮಗೆ ಎಕ್ಸ್ಟರ್ನಲ್ ಸೆಗ್ಮೆಂಟೇಷನ್. ಸೊ ಎಕ್ಸ್ಟರ್ನಲ್ ಸೆಗ್ಮೆಂಟೇಷನ್ ಈಸ್ ಶೋನ್ ಬೈ ದ ಪ್ರೆಸೆನ್ಸ್ ಆಫ್ ಗ್ರೂವ್ಸ್, whereas internal segmentation is shown by connective tissue septa. ನೀವು ಈ ಆ್ಯನಿಮಲನ್ನು ಓಪನ್ ಮಾಡಿ ನೋಡಿದರೆ ಇದು ಹೇಗಿರ್ತದೆ ಅಂತ ಹೇಳಿದರೆ, ಇದನ್ನು ನೀವು ಉದ್ದ ಒಂದು ಹಾಲಿಗೆ ಕಂಪೇರ್ ಮಾಡಿದರೆ ಅದರ ಬಾಡಿಯನ್ನು ಉದ್ದ ಹಾಲ್ ಉಂಟಂತ ಎಣಿಸಿ. ಆ ಹಾಲ್ ಹೇಗಿರ್ತದೆ? ಇಟ್ ಹ್ಯಾಸ್ ಗಾಟ್ ನೋ ಸೆಗ್ಮೆಂಟ್ಸ್, ಪಾರ್ಟಿಷನ್ಸ್ ಇಲ್ಲ. ಬಟ್ ವೆನ್ ಯು ಸಿ ಯುವರ್ ಕ್ಲಾಸ್ ರೂಮ್ಸ್, ಅದೇ ಹಾಲನ್ನು ಕ್ಲಾಸ್ ರೂಮ್ ಆಗಿ ಮಾಡಬೇಕಂದ್ರೆ ಏನು ಮಾಡಬೇಕು? ವಿ ಹ್ಯಾವ್ ಟು ಕನ್ಸ್ಟ್ರಕ್ಟ್ ದ ವಾಲ್ಸ್, ವರ್ಟಿಕಲ್ ವಾಲ್ಸ್, ಅಡ್ಡ ಅಡ್ಡ ಗೋಡೆ ಕಟ್ಟಬೇಕು. ಸೊ ಗೋಡೆ ಏನಿದೆ ದಟ್ ಈಸ್ ಪಾರ್ಟಿಷನ್ ಬಿಟ್ವೀನ್ ಟೂ ಕ್ಲಾಸಸ್. ಅದೇ ರೀತಿ ಈ ಬಾಡಿಯಲ್ಲಿ ಕೂಡ ಒಂದೊಂದು ರೂಮಿನ ಹಾಗೆ ಇರ್ತದೆ, ಅದರ ಮಧ್ಯದಲ್ಲಿ ಪಾರ್ಟಿಷನ್ ಇರ್ತದೆ. ದ್ಯಾಟ್ ಪಾರ್ಟಿಷನ್ ಈಸ್ ಮೇಡ್ ಅಪ್ ಆಫ್ ದ ಟಿಶ್ಯೂ ದಟ್ ಈಸ್ ಕನೆಕ್ಟಿವ್ ಟಿಶ್ಯೂ ವಿಚ್ ಯು ಲರ್ನ್ಡ್ ಬಿಫೋರ್. ನಿಮಗೀಗ ಗೊತ್ತಾಗ್ತದೆ ಅದು ಏನು, ಅದು ಕನೆಕ್ಟಿವ್ ಟಿಶ್ಯೂ. ಆ ಕನೆಕ್ಟಿವ್ ಟಿಶ್ಯೂವಿನ ವಾಲ್ ಏನಿದೆ, ಗೋಡೆ ಏನಿದೆ, ಅದನ್ನು ನಾವು ಕನೆಕ್ಟಿವ್ ಟಿಶ್ಯೂ ಸೆಪ್ಟಾ ಅಂತ ಕರೀತೇವೆ. ಇಟ್ ಈಸ್ ಕಾಲ್ಡ್ ಸೆಪ್ಟಾ. ಸೊ ಇಂಟರ್ನಲ್ segmentation is represented by the connective tissue septa, whereas external segment is shown by the ನಾಚ್ ಅಥವಾ ಗ್ರೂ. ಹೀಗೆ ಗ್ರೂ ಹೊರಗಿಂದ ಇರ್ತದೆ, ಅಲ್ಲಿ ಒಂದು ಪಾರ್ಟಿಷನ್ ಒಳಗೆ ಇರ್ತದೆ, ದೇಹದ ಒಳಗೆ ಪುನಃ ಒಂದು ಗ್ರೂ ಬರ್ತದೆ, ಅದರ ಪಾರ್ಟಿಷನ್ ಒಳಗೆ ಇರ್ತದೆ. ಸೊ ದಿಸ್ ಟೈಪ್ ಆಫ್ ಸ್ಟ್ರಕ್ಚರ್ ವಿಲ್ ರಿಪೀಟ್ ಥ್ರೂ ಔಟ್ ದ ಲೆಂತ್ ಆಫ್ ದ ಆರ್ಗ್ಯಾನಿಸಮ್, ಸ್ಟಾರ್ಟಿಂಗ್ ಫ್ರಮ್ ಆಂಟೀರಿಯರ್ ಎಂಡ್ ಟು ದ ಪೋಸ್ಟೀರಿಯರ್ ಎಂಡ್. ಓಕೆ, ಈಗ ಆ್ಯನಿಮಲನ್ನು ನಾವು ಡಾರ್ಸಲ್ ಸೈಡಿಂದ ಅಬ್ಸರ್ವ್ ಮಾಡುವ ಮೊದಲು. ಸೊ ವಿ ವಿಲ್ ಅಬ್ಸರ್ವ್ ದ ಆ್ಯನಿಮಲ್ ಫ್ರಾಮ್ ಇಟ್ಸ್ ಡಾರ್ಸಲ್ ಸೈಡ್. ರಿಮೆಂಬರ್, ಡಾರ್ಸಲ್ ಈಸ್ ದ ಅಪ್ಪರ್ ಸೈಡ್ ಆ್ಯಂಡ್ ವೆಂಟ್ರಲ್ ಸೈಡ್ ಈಸ್ ದ ಲೋವರ್ ಸೈಡ್. ಒಂದು ಆ್ಯನಿಮಲನ್ನು ನೋಡಿದರೆ ಮೇಲಿನ ಸೈಡನ್ನು ನಾವು ಡಾರ್ಸಲ್ ಅಂತ ಕರೀತೇವೆ, ಕೆಳಗಿನ ಸೈಡನ್ನು ಅದನ್ನು ವೆಂಟ್ರಲ್ ಸೈಡ್ ಅಂತ ಕರೀತೇವೆ. ಸೊ ಫಸ್ಟ್ ಆಫ್ ಆಲ್ ವಿ ವಿಲ್ ಅಬ್ಸರ್ವ್ ಇಟ್ ಅಂಡರ್ ಡಾರ್ಸಲ್ ಸೈಡ್. ಮಕ್ಕಳೇ, ನಮಗೆ ಇಲ್ಲಿ ಕ್ಲಿಯರ್ ಆಗಿ ಡಾರ್ಸಲ್, ವೆಂಟ್ರಲ್, ಲ್ಯಾಟ್ರಲ್ ಸೈಡ್ಸ್ ಗೊತ್ತಾಗ್ತದೆ. There are some organisms where we cannot make out the difference between dorsal, ventral and lateral sides. But here we can clearly make out the dorsal side, ventral side and lateral. ನಮ್ಮ ದೇಹದಲ್ಲಿ ಗೊತ್ತಾಗ್ತದಲ್ವಾ ಡಾರ್ಸಲ್, ವೆಂಟ್ರಲ್ ಮತ್ತು ಲ್ಯಾಟ್ರಲ್ಗೆ ಡಿಫರೆನ್ಸ್, ಹಾಗೆ ಇಲ್ಲಿ ಕೂಡ ಗೊತ್ತಾಗ್ತದೆ. ಸೊ ಇಲ್ಲಿ ಈಗ ಫಸ್ಟ್ ಆಫ್ ಆಲ್ ಇನ್ ದ ಡಾರ್ಸಲ್ ಸರ್ಫೇಸ್ ಆಫ್ ದ ಬಾಡಿ, this is dorsal surface. If you carefully observe this animal, there is a long axial line which is found in the middle of the dorsal region, which runs from anterior to posterior end. So dorsal surface of the body is marked by a dorsal median line or the dark median
ಮಿಡ್ ಡಾರ್ಸಲ್ ಲೈನ್. ನೆನಪಿಟ್ಕೊಳ್ಳಿ, ಅಲ್ಲಿ ಉದ್ದದ ಲೈನ್ ಆಂಟೀರಿಯರ್ ಸೈಡಿಂದ ಪೋಸ್ಟೀರಿಯರ್ ಸೈಡಿನ ತನಕ ಕೂಡ ಎಕ್ಸ್ಟೆಂಡ್ ಆಗಿದೆ. ಸೊ ಎಕ್ಸ್ಟೆಂಡ್ ಆದ ಆ ಲೈನ್ ಎಲ್ಲಿ ಉಂಟು? ಇಟ್ ಈಸ್ ಫೌಂಡ್ ಇನ್ ದ ಮಿಡಲ್ ಆಫ್ ದ ಡಾರ್ಸಲ್ ರೀಜನ್. ದಟ್ಸ್ ವೈ ಇಟ್ ಈಸ್ ಕಾಲ್ಡ್ ಮಿಡ್ ಡಾರ್ಸಲ್ ಆರ್ ಮೀಡಿಯನ್ ಮಿಡ್ ಡಾರ್ಸಲ್ ಲೈನ್. So what is that median mid dorsal line which appears dark in color? It is nothing but the dorsal blood vessel. Actually it is a dorsal blood vessel. ಈ ಡಾರ್ಸಲ್ ಬ್ಲಡ್ ವೆಸಲ್ ಮಾರ್ಫಾಲಜಿಯಲ್ಲಿ ಹೇಗೆ ಬಂತು? ಇಟ್ ಈಸ್ ವಿಸಿಬಲ್. ಅದು ತುಂಬ ಥಿಕ್ ಮತ್ತು ಸರಿಯಾಗಿ ಒಳಗಿಂದ ಕೆಂಪು ಬಣ್ಣದಿಂದ ಕಾಣೋದ್ರಿಂದ ಬಾಡಿ ಆಫ್ ದ ಅರ್ಥ್ವರ್ಮ್ ಈಸ್ ಬಿಟ್ ಟ್ರಾನ್ಸ್ಪರೆಂಟ್. ಅದರದ್ದು ದೇಹ ಸ್ವಲ್ಪ ಟ್ರಾನ್ಸ್ಪರೆಂಟ್ ಇರುವುದರಿಂದ ನಮಗೆ ಆ ಲೈನ್ ಒಂದು ಕ್ಲಿಯರ್ ಆಗಿ ಕಾಣ್ತದೆ. ಸೊ ಬೈ ಪ್ರೆಸೆನ್ಸ್ ಆಫ್ ದ್ಯಾಟ್ ಲೈನ್ ಫಸ್ಟ್ ಆಫ್ ಆಲ್ ವಿ ಕ್ಯಾನ್ ಮೇಕ್ ಔಟ್ ದ್ಯಾಟ್ ಇಟ್ ಈಸ್ ಡಾರ್ಸಲ್ ಸೈಡ್. ಅದು ನೋಡಿದ ಕೂಡಲೇ ಮಕ್ಕಳೇ ನೀವು ಅರ್ಥ್ವರ್ಮ್ ಹಿಡಿದು ನೋಡಿದರೆ ನಿಮಗೆ ಅದು ಅದರ ಡಾರ್ಸಲ್ ಸೈಡ್ ಅಂತ ಗೊತ್ತಾಗಬೇಕು. ಸೊ ಹಿಯರ್ ದಿಸ್ ಈಸ್ ದ ಡಿಸೆಕ್ಷನ್. ಇದನ್ನೆಲ್ಲ ಹೇಗೆ ಮಾಡಿದ್ದಾರೆ ಡಯಾಗ್ರಾಮ್? ಆಫ್ಟರ್ ಡಿಸೆಕ್ಟಿಂಗ್ ದ ಆನಿಮಲ್ ದೇ ವಿಲ್ ಕಟ್ ದ ಆನಿಮಲ್. ಸಿ ದಿಸ್ ಈಸ್ ವಾಟ್ ದ ಎನಾಟಮಿ ಈಸ್. ಆನಿಮಲನ್ನು ಕಟ್ ಮಾಡಿ ಅದರ ಒಳಗಿನ ಪಾರ್ಟ್ಸನ್ನೆಲ್ಲ ಓಪನ್ ಮಾಡಿ ತೋರಿಸಿದ್ದಾರೆ ನೋಡಿ. ಹಿಯರ್ ಯು ಕ್ಯಾನ್ ಸಿ ದ ಡಾರ್ಕ್ ಕಲರ್ಡ್ ಲೈನ್. ಇಲ್ಲಿಯ ತನಕ ನೋಡಿ ಅದನ್ನು ಓಪನ್ ಮಾಡಿ ತೋರಿಸಿದ್ದಾರೆ. ಅದರ ನಂತರ ನೋಡಿ ಅನಿಮಲ್ ಫುಲ್ ಉಂಟು, ಅಲ್ಲಿ ಕೂಡ ಯು ಕ್ಯಾನ್ ಸಿ ದ ಇಂಪ್ರೆಷನ್ ಆ್ಯಂಡ್ ಕಲರ್ ಆಫ್ ದ್ಯಾಟ್ ಡಾರ್ಸಲ್ ಲೈನ್. ಸೊ ನೆಕ್ಸ್ಟ್, in the ventral side if you observe the animal you can see genital openings. ಈ ಅರ್ಥ್ವರ್ಮ್ಸ್ ಏನು? they are hermaphrodites. Hermaphrodites are those animals which possess both male and female reproductive system in the single body. So when sexes are not separate, when sexes are united in a single animal, then it is called hermaphroditic condition. ಅರ್ಥ್ವರ್ಮ್ ಅಲ್ಲಿ ಮೇಲ್ ಪಾರ್ಟ್ ಗಂಡು ಮತ್ತು ಹೆಣ್ಣು, ಆ ಎರಡು ಆರ್ಗ್ಯಾನಿಸಮ್ಸ್ ಕೂಡ ಒಂದೇ, ಎರಡು ಪಾರ್ಟ್ ಕೂಡ ಒಂದೇ ಆರ್ಗ್ಯಾನಿಸಮ್ ಅಲ್ಲಿ ಇರುವ ಕಂಡೀಷನ್ ಅದು. ಹಾಗಾಗಿ ವಿ ಕ್ಯಾನ್ ಸಿ ಜೆನೈಟಲ್ ಓಪನಿಂಗ್ಸ್ ಇನ್ ದ ಮಾರ್ಫಾಲಜಿ ದಟ್ ಈಸ್ ಫೌಂಡ್ ಇನ್ ದ ವೆಂಟ್ರಲ್ ಸೈಡ್. ಈಗ ಇದು ಡಾರ್ಸಲ್ ಸೈಡ್, ಈ ಎರಡನೇ ಡಯಾಗ್ರಾಮ್ ವೆಂಟ್ರಲ್ ಸೈಡ್. ವೆಂಟ್ರಲ್ ಸೈಡಲ್ಲಿ ನಮ್ಗೆ ಏನು ಕಾಣ್ತದೆ? ವಿ ಕ್ಯಾನ್ ಸಿ ದ ರಿಪ್ರೊಡಕ್ಟಿವ್ openings. See female reproductive opening, and here there is male reproductive opening, and above that, above and below you can see the genital papilla. ಇದೆಲ್ಲ ಓಪನಿಂಗ್ಸ್ ಯಾವುದಕ್ಕೆ ಸಂಬಂಧಪಟ್ಟದ್ದು? ರಿಪ್ರೊಡಕ್ಷನಿಗೆ ಸಂಬಂಧಪಟ್ಟದ್ದು. ಅದು ಮೇಲ್ ಮತ್ತು ಫೀಮೇಲ್ ಇದು ಎರಡು ಸ್ಟ್ರಕ್ಚರ್ ಕೂಡ ಈ ವೆಂಟ್ರಲ್ ಸೈಡಲ್ಲಿ ನಾವು ನೋಡ್ಬೋದು. ವಿ ವಿಲ್ ಸಿ ದ್ಯಾಟ್. ಓಕೆ, ಈಗ ಲೆಟ್ ಅಸ್ ಸ್ಟಡಿ ಅಬೌಟ್ ದ ಡಿಫರೆಂಟ್ ಸ್ಟ್ರಕ್ಚರ್ಸ್ ವಿಚ್ ಆರ್ ವಿಸಿಬಲ್. ಈಗ ಬೇರೆ ಬೇರೆ ಸ್ಟ್ರಕ್ಚರ್ಸ್ ಏನೆಲ್ಲ ಕಾಣ್ತದೆ ಅದನ್ನು ಕ್ಲಿಯರ್ ಆಗಿ ನಾವು ನೋಡುವ. ದ ಫಸ್ಟ್ ಪಾರ್ಟ್, ಈಗ ಆ್ಯನಿಮಲ್ ಹೇಗಿದೆ? ಇಟ್ ಈಸ್ ಲಾಂಗ್. ಇಲ್ಲಿ ನಿಮಗೆ ಕಾಣ್ತದೆ ಲಾಂಗ್ ಇಟ್ ಈಸ್, ಆ್ಯಂಡ್ ಇಟ್ ಹ್ಯಾಸ್ ಗಾಟ್ ಟೂ ಎಂಡ್ಸ್. ಬಾಡಿ ಸಿಲಿಂಡ್ರಿಕಲ್ ಉಂಟು, ಆ್ಯಂಟೀರಿಯರ್ ಎಂಡ್ ಉಂಟು. ಮೇಲಿನ ಪೋರ್ಷನನ್ನು ಆ್ಯಂಟೀರಿಯರ್ ಅಂತ ಹೇಳ್ತೇವೆ, ಕೆಳಗಿನ ಪೋರ್ಷನನ್ನು ಪೋಸ್ಟೀರಿಯರ್ ಅಂತ ಹೇಳ್ತೇವೆ. ಸೊ ಇನ್ ದ ಆ್ಯಂಟೀರಿಯರ್ ಎಂಡ್ ಇಟ್ ಈಸ್ ಆಲ್ಮೋಸ್ಟ್ ಟೇಪರಿಂಗ್. ಟೇಪರಿಂಗ್ ಅಂತ ಹೇಳಿದರೆ ಈ ಥರ ಸ್ವಲ್ಪ ಪಾಯಿಂಟೆಡ್ ಇರ್ತದೆ ಅದು. ಅದೇ ಪೋಸ್ಟೀರಿಯರ್ ಎಂಡಿಗೆ ನೀವು ಬಂದಾಗ ಇಟ್ ಈಸ್ ಲಿಟಲ್ ಬಿಟ್ ಬ್ಲಂಟ್, ಸ್ವಲ್ಪ ಬ್ಲಂಟ್ ಎಂಡ್ ಉಂಟು ಅದಕ್ಕೆ. ಸೊ ಆ್ಯಂಟೀರಿಯರ್ ಮೋಸ್ಟ್ ಪಾರ್ಟ್ ಆಫ್ ದ ಬಾಡಿ ಈಸ್ ಕಾಲ್ಡ್ ಪ್ರೋಸ್ಟೋಮಿಯಂ. ನೋಡಿ, ಪ್ರೋಸ್ಟೋಮಿಯಂ ಅಂತ ಹೇಳಿ ಒಂದು ಪೋರ್ಷನ್ ಉಂಟು. ಅದು ಎಲ್ಲಿದೆ? ಇಟ್ ಈಸ್ ಫೌಂಡ್ ಇನ್ ದ ಟಿಪ್ ಆಫ್ ದ ಆಂಟೀರಿಯರ್ ಸೈಡ್. ಇಲ್ಲಿ ಒಂದು ಲೋಬಿನ ಹಾಗೆ ಸ್ಟ್ರಕ್ಚರ್ ಇದೆ, ದಟ್ ಈಸ್ ಕಾಲ್ಡ್ ಪ್ರೋಸ್ಟೋಮಿಯಂ. ಪ್ರೋಸ್ಟೋಮಿಯಂ ಅದನ್ನು ಯಾಕೆ ಹೇಳ್ತಾರೆ? ಇಟ್ ಈಸ್ ಆಕ್ಚುಲಿ ಪ್ರಯರ್ ಟು ಮೌತ್. ಸ್ಟೋಮಾ ಮೀನ್ಸ್ ಮೌತ್, ಮೌತ್. ಪ್ರೋಸ್ಟೋಮಿಯಂ ಪ್ರಯರ್, ಮೊದಲು. ಪ್ರೋ ಅಂತ ಹೇಳಿದರೆ ಏನು? ಪ್ರಯರ್. ಮೌತ್ ಬಾಯಿಗಿಂತ ಮೊದಲಿರುವ ಒಂದು ಸ್ಟ್ರಕ್ಚರ್ ಆದದ್ರಿಂದ ಅದಕ್ಕೆ ಪ್ರೋಸ್ಟೋಮಿಯಂ. ಪ್ರೋಟೋಝೋವಾ ಫಸ್ಟ್ ಆ್ಯನಿಮಲ್, ಪ್ರೋಟೋ ಫಸ್ಟ್, ಝೋವಾ ಮೀನ್ಸ್ ಆ್ಯನಿಮಲ್ಸ್. ಅದೇ ರೀತಿ ಪ್ರೊಕ್ಯಾರಿಯೋಟ್ಸ್ ಪ್ರಿಮಿಟಿವ್, ಫಸ್ಟ್ ಗ್ರೂಪ್ ಆಫ್ ಪ್ರಿಮಿಟಿವ್ ಆ್ಯನಿಮಲ್ಸ್. ಅದೇ ರೀತಿ ಪ್ರೋ ಅಂದರೆ ಮೊದಲು ಅಂತ ಅರ್ಥ, ಮೊದಲಿಗೆ ಬರುವಂಥದ್ದು. ಇದು ಹೇಗಿದೆ? ಇಟ್ ಈಸ್ ಫೌಂಡ್ ಇನ್ ದ ಆ್ಯಂಟೀರಿಯರ್ ಎಂಡ್
had a small lobe like. If you observe that carefully, you can see there itself. ಈಗ ಅಲ್ಲಿ ಹೇಗೆ ಕಾಣ್ತಾ ಉಂಟು, ಒಂದು ಸಣ್ಣ ಲೋಬಿನ ಫ್ಲೆಶಿ ಲೋಬ್, ಅದು ಫ್ಲೆಶಿ ಲೋಬ್ ಲೈಕ್ ಸ್ಟ್ರಕ್ಚರ್. ಅದರ ನಂತರ ಸೆಗ್ಮೆಂಟ್ಸ್ ಸ್ಟಾರ್ಟ್ ಆಗೋದು, ನೆನ್ಪಿಟ್ಕೊಳ್ಳಿ, ಅದರ ನಂತರ ಬಾಡಿಯ ಸೆಗ್ಮೆಂಟ್ಸ್ ಸ್ಟಾರ್ಟ್ ಆಗೋದು. ಹಾಗಾಗಿ ಪ್ರೋಸ್ಟೋಮಿಯಂ ಈಸ್ ನಾಟ್ ಸೆಗ್ಮೆಂಟ್, ಇಟ್ ಈಸ್ ಜಸ್ಟ್ ಇಲಾಂಗೇಟೆಡ್ ಪ್ರೊಜೆಕ್ಷನ್ ಪ್ರಯರ್ ಟು ದ ಮೌತ್. ಎಕ್ಸಾಮಲ್ಲಿ ಕೇಳ್ತಾರೆ, ವಾಟ್ ಈಸ್ ದ ಫಂಕ್ಷನ್ ಆಫ್ ಪ್ರೋಸ್ಟೋಮಿಯಂ? ಸೊ ನೀಟಲ್ಲಿ ಕೂಡ ಕೇಳಬಹುದು, ಪ್ರೋಸ್ಟೋಮಿಯಮಿನ ಫಂಕ್ಷನ್ ಹಾಗಾದರೆ ಏನು? ಇಟ್ ಈಸ್ ಸೆನ್ಸರಿ ಆರ್ಗನ್. ನಿಮಗೆ ಪಂಚೇಂದ್ರಿಯಗಳು ಉಂಟಲ್ಲ, ಅದೇ ರೀತಿ ದಿಸ್ ಈಸ್ ಸೆನ್ಸರಿ ಆರ್ಗನ್. ಇಟ್ ಈಸ್ ವಾಟ್ ಕೈಂಡ್ ಆಫ್ ಸೆನ್ಸರಿ ಆರ್ಗನ್? ಇಟ್ ಈಸ್ ಟ್ಯಾಕ್ಟೈಲ್. ಟ್ಯಾಕ್ಟೈಲ್ ಆರ್ಗನ್, ಟಚ್, ಅದಕ್ಕೆ ಗೊತ್ತಾಗ್ತದೆ, ಟಚ್ ರಿಸೆಪ್ಟರ್ ಉಂಟು, ಇಟ್ ಈಸ್ ದ ಟ್ಯಾಕ್ಟೈಲ್ ಆರ್ಗನ್. ಅದು ಒಂದು ಫಂಕ್ಷನ್, ಅದರದು ಒಂದು ಕೆಲಸ ಏನು? ಇಟ್ ಈಸ್ ಎ ಟ್ಯಾಕ್ಟೈಲ್ ಆರ್ಗನ್, ಇಟ್ ಈಸ್ ಅ ರಿಸೆಪ್ಟರ್. ಆ್ಯಂಡ್ ಸೆಕೆಂಡ್ ಫಂಕ್ಷನ್ ಈಸ್ ಹೆಲ್ಪಿಂಗ್ ಇನ್ ದ ಪ್ರೋಸೆಸ್ ಆಫ್ burrowing. That helps in the process of burrowing. ಬರೋ ಮಾಡುವಾಗ ಅದಕ್ಕೆ ಯಾವುದೇ ಒಂದು ಸ್ಪೆಷಲ್ ಆರ್ಗನ್ ಇಲ್ಲ, ನಿಮ್ಮ ಹಾಗೆ ಕೈ ಇಲ್ಲ, ಕಾಲಿಲ್ಲ, ಅಥವಾ ಯಾವುದಾದ್ರೂ ಒಂದು ಸ್ಟ್ರಾಂಗ್ ಆರ್ಗನ್ಸ್, ವೆಪನ್ಸ್ ಯೂಸ್ ಮಾಡಲಿಕ್ಕಾಗೋದಿಲ್ಲ. ಸೊ ಎಟ್ ದ್ಯಾಟ್ ಟೈಮ್ ದೇ ಆರ್ ಯೂಸ್ಡ್ ಇನ್ ದ ಕನ್ಸ್ಟ್ರಕ್ಷನ್ ಆಫ್ ಬರೋ. ಇದು ನ್ಯಾರೋ ಉಂಟು, ಸ್ವಲ್ಪ ನ್ಯಾರೋ ಪೋರ್ಷನ್ ಆದ್ರಿಂದ ಇಟ್ ಕ್ಯಾನ್ ಕ್ರ್ಯಾಕ್ ಆರ್ ಇಟ್ ಕ್ಯಾನ್ ಮೇಕ್ ಹೋಲ್ಸ್ ಇನ್ ದ ಸಾಯಿಲ್ ಬೈ ಬ್ರೇಕಿಂಗ್ ದೆಮ್. ಸಾಯಿಲನ್ನು ಒಡೆದು ಮುಂದೆ ಹೋಗಲಿಕ್ಕೆ ಹೆಲ್ಪ್ ಮಾಡ್ತದೆ. ಇಟ್ ವಿಲ್ ಕ್ರ್ಯಾಕ್ ದ ಸಾಯಿಲ್, ಇಟ್ ವಿಲ್ ಬ್ರೇಕ್ ದ ಸಾಯಿಲ್ ವೈಲ್ ಕನ್ಸ್ಟ್ರಕ್ಟಿಂಗ್ ದ ಬರೋ. ನೆಕ್ಸ್ಟ್, ಇಟ್ ಈಸ್ ಆಲ್ಸೋ ಪ್ರೊಟೆಕ್ಟಿವ್. ಅದು ಮೌತಿಗೆ ಒಂದು ರೀತಿಯಲ್ಲಿ ಪ್ರೊಟೆಕ್ಷನ್ ಅನ್ನು ಕೂಡ ಕೊಡ್ತದೆ. ಪ್ರೊಟೆಕ್ಟಿವ್ ಸ್ಟ್ರಕ್ಚರ್ ಆಲ್ಸೋ, ಇಟ್ ವಿಲ್ ಪ್ರೊಟೆಕ್ಟ್ ದ ಮೌತ್. ನೆಕ್ಸ್ಟ್, ಸೊ ವಾಟ್ ಈಸ್ ದ ಫಸ್ಟ್ ಪೋರ್ಷನ್? ಫಸ್ಟ್ ಪೋರ್ಷನ್ ಆಫ್ ದ ಆನಿಮಲ್ ವಾಸ್ ಪ್ರೋಸ್ಟೋಮಿಯಂ. ಅದು ಪ್ರೋಸ್ಟೋಮಿಯಂ. ಈಗ ಲೆಟ್ ಅಸ್ ಕಮ್ ಟು ದ ಸೆಗ್ಮೆಂಟ್. ದಿಸ್ ಈಸ್ ದ ಫಸ್ಟ್ ಸೆಗ್ಮೆಂಟ್. ಪ್ರೋಸ್ಟೋಮಿಯಂ ಒಂದು ಲೋಬ, ಅದರ ನೆಕ್ಸ್ಟಿಗೆ ಬರುವಂಥದ್ದು ಫಸ್ಟ್ ಸೆಗ್ಮೆಂಟ್. ದಟ್ ಸೆಗ್ಮೆಂಟ್ ಈಸ್ ಕಾಲ್ಡ್ ಪೆರಿಸ್ಟೋಮಿಯಂ. ರಿಮೆಂಬರ್, ಇಟ್ ಈಸ್ ನೋನ್ ಆಸ್ ಪೆರಿಸ್ಟೋಮಿಯಂ. Okay, it is called peristomium. Meaning of the peristomium, peri means it is a peripheral or encircling. Mouth is enclosed by this segment. So segment which covers the mouth is called peristomium. Remember, peristomium is the first segment of this animal, made up of ಫ್ಯೂಷನ್ ಆಫ್ 2 ಸೆಗ್ಮೆಂಟ್ಸ್. ಹಿಂದೆ ಅದು ರೆಡಿ ಆಗುವಾಗ ಆ್ಯಕ್ಚುಲಿ 2 ಸೆಗ್ಮೆಂಟ್ಗಳು ಫ್ಯೂಸ್ ಆಗಿದ್ದಾವೆ ಅದರಲ್ಲಿ, ಬಟ್ ಇಟ್ ಲುಕ್ಸ್ ಲೈಕ್ ಅ ಸಿಂಗಲ್ ಸೆಗ್ಮೆಂಟ್. ಸೊ ಫಸ್ಟ್ ಸೆಗ್ಮೆಂಟ್ ಆಫ್ ದ ಆನಿಮಲ್ ಈಸ್ ಕಾಲ್ಡ್ ಪೆರಿಸ್ಟೋಮಿಯಂ, ಆ್ಯಂಡ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಬಕ್ಕಲ್ ಸೆಗ್ಮೆಂಟ್ ಬಿಕಾಸ್ ಇಟ್ ಎನ್ಕ್ಲೋಸಸ್ ದ ಮೌತ್. ಅದರದು ಒಳಗೆ ಬಾಯಿ ಇದೆ, ಬಕ್ಕಲ್ ಕ್ಯಾವಿಟಿ, ಹಾಗಾಗಿ ಅದನ್ನು ಏನು ಹೇಳ್ತೇವೆ, ಬಕ್ಕಲ್ ಸೆಗ್ಮೆಂಟ್ ಅಂತ ಹೇಳಿ ಕೂಡ ಕರೀತೇವೆ. ಸೊ ಅಪ್ ಟು 14th ಸೆಗ್ಮೆಂಟ್ ಇದು ಬಕ್ಕಲ್ ಸೆಗ್ಮೆಂಟ್. ಇದರ ಕೆಳಭಾಗದಲ್ಲಿ ಬಾಯಿ ಉಂಟು, ಈ ರೀಜನಲ್ಲಿ ಬಾಯಿ ಇದೆ, ಹಿಯರ್ ದೇರ್ ಇಸ್ ಅ ಮೌತ್. ಸೊ ಇದರ ನಂತರದ್ದು ಸೆಕೆಂಡ್, ಥರ್ಡ್, ಫೋರ್ತ್ ಅಪ್ ಟು 14th ಸೆಗ್ಮೆಂಟ್ ದೇ ಆರ್ ಸಿಮಿಲರ್. ನಿಮಗೆ ಈ 14th ಸೆಗ್ಮೆಂಟ್ ತನಕ ಕೂಡ, 14th ಸೆಗ್ಮೆಂಟ್ ಇಲ್ಲಿಯ ತನಕ ಆ್ಯಕ್ಚುಲಿ ಆಲ್ ಸೆಗ್ಮೆಂಟ್ಸ್ ಆರ್ ಟಿಪಿಕಲ್ ಸೆಗ್ಮೆಂಟ್ಸ್, ಒಂದೇ ರೀತಿಯ ಸೆಗ್ಮೆಂಟ್ಸ್. ದೇ ಆರ್ ಸ್ಟ್ರಕ್ಚರಲಿ, ಫಂಕ್ಷನಲಿ ಆಲ್ಮೋಸ್ಟ್ ಸಿಮಿಲರ್. ಓಕೆ, ನೆಕ್ಸ್ಟ್ ಪಾರ್ಟ್. ಈಗ ಯಾಕೆ ಅದು ಸಿಮಿಲರ್ ಅಂತ ಹೇಳಿ ಅಲ್ಲಿಗೆ ನಿಲ್ಲಿಸಿದ್ದೇವೆ ಹೇಳಿದರೆ, ಆಫ್ಟರ್ ದಿಸ್ ಸೆಗ್ಮೆಂಟ್, ಈಗ ನಾವು ಇಫ್ ಯು ಸಿ 14th, 15th ಆ್ಯಸ್ ವೆಲ್ ಆ್ಯಸ್ 16th ಸೆಗ್ಮೆಂಟ್. ಈಗ ನೀವು ಈ 3 ಸೆಗ್ಮೆಂಟನ್ನು ನೋಡಿ, 14th, 15th ಆ್ಯಂಡ್ 16th ಸೆಗ್ಮೆಂಟ್ಸ್. ಈ ಸೆಗ್ಮೆಂಟ್ಸ್ they are very special because they possess a structure called clitellum. ಇಲ್ಲಿ ನೀವು ಒಂದು ಸ್ಟ್ರಕ್ಚರ್ ಅನ್ನು ನೋಡ್ಬೋದು. ಆ ಸ್ಟ್ರಕ್ಚರ್ ಅನ್ನು ನಾವೇನು ಹೇಳ್ತೇವೆ, ಇಟ್ ಇಸ್ ನೋನ್ ಆಸ್ ಕ್ಲೈಟೆಲ್ಲಮ್. ಇಟ್ ಇಸ್ ಕ್ಲಿಯರ್ಲಿ ಸೀನ್ ಹಿಯರ್. ಈ ಡಯಾಗ್ರಾಮಲ್ಲಿ, ಪಿಕ್ಚರಲ್ಲಿ ನಿಮಗೆ ಇಲ್ಲಿ ಕಾಣ್ತದೆ ನೋಡಿ. ಇಲ್ಲಿಂದ ಇಲ್ಲಿಯ ತನಕ ಸಾಮಾನ್ಯ ಒಂದೇ ಲೇಖೆ, ಏನು ವಿಶೇಷ ಏನು ಕಾಣೋದಿಲ್ಲ, ಬಟ್ ಯು ಕ್ಯಾನ್ ಸಿ ದ ಡಾರ್ಸಲ್ ಲೈನ್ ಹಿಯರ್. ಇಲ್ಲಿ ನೋಡಿ, ಅದು ಒಂಥರ ಗರ್ಡಲ್ನ ಹಾಗೆ ಉಂಟು. ಇಟ್ ಈಸ್ ಥಿಕ್, ಆ್ಯಕ್ಚುಲಿ ಇಟ್ ಈಸ್ ಡಾರ್ಕರ್ ದ್ಯಾನ್ ಎನಿ ಅದರ್ ಸೆಗ್ಮೆಂಟ್ಸ್. ನೋಡಿ,
ನೀವು ಈ ಡಯಾಗ್ರಾಮಲ್ಲಿ ನೋಡ್ಬೋದು. ದಿಸ್ ಈಸ್ ಆ್ಯಕ್ಚುಲಿ ದ ಕ್ಲೈಟೆಲ್ಲಮ್. ಇಟ್ ಈಸ್ ಅ thick girdle like glandular structure. Okay, see, segment number 14 to 16 are covered by prominent dark band of glandular tissue called clitellum. So because of this clitellum, body is divided into 3 regions. ಈಗ ನಮಗೆ ನೋಡಿ ತಲೆ ಉಂಟು, ಹೆಡ್, ಅದು ಕ್ಲಿಯರ್ ಆಗಿ ಇಟ್ ಈಸ್ ವೆರಿ ಕ್ಲಿಯರ್ಲಿ ವಿಸಿಬಲ್, ಇಟ್ ಈಸ್ ಕ್ಲಿಯರ್ಲಿ ಡಿಮಾರ್ಕೇಟೆಡ್ ಫ್ರಮ್ ರೆಸ್ಟ್ ಆಫ್ ದ ಬಾಡಿ ಪಾರ್ಟ್ಸ್. ಸೊ ಈ ತಲೆಯನ್ನು ನಾವೇನು ಹೇಳ್ತೇವೆ, ತಲೆ ಇರುವುದರಿಂದ ವಿ ಡಿವೈಡ್ ಅವರ್ ಬಾಡಿ ಇಂಟು ಡಿಫರೆಂಟ್ ರೀಜನ್ಸ್ ಲೈಕ್ ಹೆಡ್, ನಂತರ ನೆಕ್, ಥೊರ್ಯಾಕ್ಸ್, ಎಬ್ಡಾಮೆನ್, ಈ ರೀತಿ ಡಿವೈಡ್ ಮಾಡ್ತೇವೆ. ಅದು ಇಫ್ ಯು ಸಿ ಸಮ್ ಆಫ್ ದ ಆ್ಯನಿಮಲ್ಸ್ ಲೈಕ್, ನೀವು ಅದನ್ನು ಕಲೀಲಿಲ್ಲ, ಕೆಲವೊಂದು ಆ್ಯನಿಮಲ್ಸಲ್ಲಿ ಗಿಲ್ಸ್ ಇರ್ತದೆ ಮಧ್ಯದಲ್ಲಿ. ಗಿಲ್ಲಿದ್ರೆ ಏನು ಹೇಳ್ತಾರೆ, ಪ್ರೀ ಬ್ರಾಂಕಿಯಲ್ ರೀಜನ್, ಗಿಲ್ಲಿಗಿಂತ ಮೊದಲಿನ ರೀಜನ್, ಗಿಲ್ ಇರುವ ರೀಜನ್, ಪೋಸ್ಟ್ ಬ್ರಾಂಕಿಯಲ್ ರೀಜನ್ ಅಂತ ಕರೀತಾರೆ. ಸೊ ಪ್ರೀ ಬ್ರಾಂಕಿಯಲ್, ಬ್ರಾಂಕಿಯಲ್, ಪೋಸ್ಟ್ ಬ್ರಾಂಕಿಯಲ್. ಯಾಕೆ? ಬಿಕಾಸ್ ಬ್ರಾಂಕಿಯಲ್ ರೀಜನ್ ಈಸ್ ಟೇಕನ್ ಆಸ್ ದ ರೆಫರೆನ್ಸ್ ಫಾರ್ ಡಿವಿಷನ್ ಆಫ್ ದ ಎಂಟೈರ್ ಬಾಡಿ. ಇಡೀ ದೇಹದ ಭಾಗಗಳನ್ನು ಗುರುತಿಸಲಿಕ್ಕೆ ಅದನ್ನೊಂದು ರೆಫರೆನ್ಸ್ ಇಟ್ಕೊಳ್ತೇವೆ ನಾವು. ಅದೇ ರೀತಿ ಇಲ್ಲಿ ಕೂಡ ಇದೊಂದು ಸ್ಟ್ರಕ್ಚರ್ ಸಿಕ್ಕಿಬಿಟ್ಟಿತ್ತು ನಮಗೆ. ಹಾಗಾಗಿ ವಿ ಡಿವೈಡ್ ದ ಬಾಡಿ ಆಫ್ ದಿಸ್ ಆನಿಮಲ್ ಇಂಟು ಪ್ರೀ clitellar, clitellar and post clitellar regions. See here, this is clitellum. The region or segments prior to clitellum are called pre-clitellar, and this clitellar region, this one is the clitellar region, and the rest of the portion, body portion which comes after the clitellum are called post-clitellar region. So all of you must remember that clitellum is the glandular structure and it is band like, it is darker than rest of the body parts, and it divides body into 3 distinct prominent regions called pre-clitellar region, clitellar region and post-clitellar regions. Okay, next. In morphology, ಈಗ ಇದು ಡಾರ್ಸಲ್ ಸೈಡಿನ ಮಾರ್ಫಾಲಜಿ ಆಯಿತು. ಈ ಡಾರ್ಸಲ್ ಸೈಡಲ್ಲಿ ವಿ ಕುಡ್ ಸಿ ದ ಪ್ರೋಸ್ಟೋಮಿಯಂ, ಪೆರಿಸ್ಟೋಮಿಯಂ, ಮಿಡ್ ಡಾರ್ಸಲ್ ಲೈನ್ ಆಸ್ ವೆಲ್ ಆಸ್ ಕ್ಲೈಟೆಲ್ಲಮ್ ಇನ್ ದ 14th, 15th, 16th region. Other than this, we can also see some minute openings, ಸಣ್ಣ ಓಪನಿಂಗ್ಸ್ ಉಂಟಿಲ್ಲಿ. ದೇ ಆರ್ ಕಾಲ್ಡ್ ಏನು, ಸೀಲಮಿಕ್ ಓಪನಿಂಗ್ಸ್, ಸೀಲಮಿಕ್ ಪೋರ್ಸ್. ದೇ ಆರ್ ಕಾಲ್ಡ್ ಸೀಲಮಿಕ್ ಪೋರ್ಸ್. ಯಾಕಂತ ಹೇಳಿದರೆ ಅರ್ಥ್ವೋಮ್ ಏನು, ಇಟ್ ಈಸ್ ಸೀಲಮೇಟ್ ಆ್ಯಂಡ್ ಇಟ್ಸ್ ಬಾಡಿ, ಸೀಲಮ್ ಅಥವಾ ಬಾಡಿ ಕ್ಯಾವಿಟಿ ಏನಿದೆ ನೋಡಿ, ಅದರಲ್ಲಿ ಸೀಲಮಿಕ್ ಫ್ಲೂಯಿಡ್ ಇರ್ತದೆ, ನೀರು, ಸೀಲಮಿಕ್ ಲಿಕ್ವಿಡ್ ಇರ್ತದೆ. ದ್ಯಾಟ್ ಸೀಲಮಿಕ್ ಫ್ಲೂಯಿಡ್ ವಿಲ್ ಬಿ ಊಸಿಂಗ್ ಔಟ್. ಈ ದೇಹದ ಹೊರಗೆ ಅದರದ್ದು ನೀರು ಸ್ವಲ್ಪ ಸ್ವಲ್ಪ ಬರ್ತಾ ಇರ್ತದೆ. ಯಾಕೆ? ಬಿಕಾಸ್ ಇಟ್ಸ್ ಬಾಡಿ ಮಸ್ಟ್ ಬಿ ಕೆಪ್ಟ್ ಮಾಯಿಸ್ಟ್. ಅದು ಬಾಡಿ ಸ್ವಲ್ಪ ಮಾಯಿಸ್ಟ್ ಇರಬೇಕು. ಅದಕ್ಕೋಸ್ಕರನೇ ಈ ಒಂದು ಆ್ಯನಿಮಲ್ನ ಸ್ಕಿನ್ ಕೂಡ ಇಟ್ ಈಸ್ ಗ್ಲ್ಯಾಂಡ್ಯುಲರ್ ಆ್ಯಂಡ್ ಇಟ್ ಸೆಕ್ರೀಟ್ಸ್ ದ ಮ್ಯೂಕಸ್. ಆ ಮ್ಯೂಕಸ್ ಮತ್ತು ಈ ಸೀಲಮಿಕ್ ಫ್ಲೂಯಿಡ್ ಇರೋದ್ರಿಂದ ಅದರ ದೇಹ ಒಣಗೋದಿಲ್ಲ. ಒಣಗಿದ್ರೆ ಏನಾಗ್ತದೆ, ಅದಕ್ಕೆ ಉಸಿರಾಟದ ಆರ್ಗನ್ ಇಲ್ಲ, ನೋ ರೆಸ್ಪಿರೇಟರಿ ಆರ್ಗನ್. ಇಟ್ ಶುಡ್ live in the moist soil because moisture is needed for exchange of gases between water as well as the body. ದೇಹ ಮತ್ತು ನೀರಿನ ಮಧ್ಯೆ ಏನಾಗಬೇಕು, ಈ ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಎಕ್ಸ್ಚೇಂಜ್ ಆಗಬೇಕು. ಹಾಗಾಗಿ ಅದರ ದೇಹದಲ್ಲಿ ವಿ ಕ್ಯಾನ್ ಆಲ್ಸೋ ಸಿ ದ ಓಪನಿಂಗ್ಸ್, ಎಸ್ಪೆಷಲಿ ಇನ್ ದ ಡಾರ್ಸಲ್ ಸೈಡ್ ವಿ ಕ್ಯಾನ್ ಸಿ ದ ಏನು ಓಪನಿಂಗ್ ಆಫ್ ದ ಸೀಲಮಿಕ್ ಕ್ಯಾವಿಟಿ. ಅದು ದೇಹದ ತುಂಬ ಎಲ್ಲ ಕಡೆ ಕೂಡ ಅದು ಏನು ಸಣ್ಣ ಸಣ್ಣ ಪೋರ್ಸಿನ ಹಾಗೆ ಇದೆ. ಓಕೆ, ಅದರ್ ದ್ಯಾನ್ ದ್ಯಾಟ್ ಯು ಕ್ಯಾನ್ ಆಲ್ಸೋ ಸಿ ಸಮ್ ಏನು ಸೀಟೆ. ಈ ಅರ್ಥ್ವಾಮ್ಸಲ್ಲಿ ಸೀಟೆ ಇರ್ತದೆ. ಸೀಟೆ ಅಂತ ಹೇಳಿದ್ರೇನು, ಸೀಟೆ ಆರ್ ನಥಿಂಗ್ ಬಟ್ ಲೋಕೋಮೋಟ್ರಿ ಸ್ಟ್ರಕ್ಚರ್ಸ್ which are arranged in the form of ring. It is S-shaped structure. ಅದರದ್ದು ಓನ್ಲಿ ಪಾರ್ಟ್ ಆಫ್ ದ S-shaped ಸ್ಟ್ರಕ್ಚರ್ ಈಸ್ ಎಕ್ಸ್ಪೋಸ್ಡ್. ಇದು ಎಕ್ಸ್ಪೋಸ್ ಆದ ಪಾರ್ಟ್ ಆದರೆ, ಆ್ಯಂಡ್ ರೆಸ್ಟ್ ಆಫ್ ದ ಪೋರ್ಷನ್ ವಿಲ್ ಬಿ ಹಿಡನ್. ಅದು ಚರ್ಮದ ಒಳಗೆ ಇರ್ತದೆ, ಪಾರ್ಟ್ ಸ್ವಲ್ಪ ಚರ್ಮದಿಂದ ಹೊರಗೆ ಇರ್ತದೆ. ಈ ಆ್ಯನಿಮಲಿಗೆ ಲೋಕೋಮೋಷನಿಗೆ ಹೆಲ್ಪ್ ಮಾಡ್ತದೆ ಅದು. ಸೀಟೆ ಅಲ್ಲದೆ ಇದರ ಬಾಡಿಯಲ್ಲಿರುವ ಮಸಲ್ಸ್ ಕೂಡ ಅದರದ್ದು ಮೂಮೆಂಟಿಗೆ ಹೆಲ್ಪ್ ಮಾಡ್ತದೆ. ದ್ಯಾಟ್ ವಿ ವಿಲ್ ಸಿ ಲೇಟರ್. ಈವನ್ ಮಸಲ್ಸ್ ಆಲ್ಸೋ ಹೆಲ್ಪ್ ಇನ್ ದ ಮೂಮೆಂಟ್.
So that is about, external structures which are found in the dorsal region. Okay, now we'll see the ventral side. ಈಗ ಆನಿಮಲಿನ ವೆಂಟ್ರಲ್ ಸೈಡ್ ಅನ್ನು ನೋಡಿ ನೀವು. ವೆಂಟ್ರಲ್ ಸೈಡ್, ಸಿ ದಿಸ್ ಈಸ್ ವೆಂಟ್ರಲ್ ಪಾರ್ಟ್. ವೆಂಟ್ರಲ್ ಪಾರ್ಟಲ್ಲಿ ನಮಗೆ ದೇರ್ ಆರ್ ನೋ ಸಚ್ ಸಿಗ್ನಿಫಿಕೆನ್ಸ್ ಸ್ಟ್ರಕ್ಚರ್ಸ್ ಇನ್ ದ ಆಂಟೀರಿಯರ್ ಪಾರ್ಟ್. ಆಂಟೀರಿಯರ್ ಪಾರ್ಟಲ್ಲಿ ಆಲ್ರೆಡಿ ನೋಡಿದ್ದೇವೆ ನಾವು, ಮೌತ್ ಈಸ್ ಪ್ರೆಸೆಂಟ್ ಆ್ಯಂಡ್ ಪ್ರೋಸ್ಟೋಮಿಯಂ ಪೆರಿಸ್ಟೋಮಿಯಂ ಅದೆಲ್ಲದೂ ಕಾಣ್ತದೆ ಇಲ್ಲಿ ಕೂಡ. ಬಟ್ ಅಂಟಿಲ್ 14th ಸೆಗ್ಮೆಂಟ್, ಈಗ ನಾವು 13th ಸೆಗ್ಮೆಂಟ್ ಮುಗಿಸಿ 14th ಸೆಗ್ಮೆಂಟ್ ಬರುವ ತನಕ ಆಲ್ ಸೆಗ್ಮೆಂಟ್ಸ್ ಲುಕ್ ಎಲೈಕ್, ದೇ ಆರ್ ಸಿಮಿಲರ್, ದೇ ಲುಕ್ ಎಲೈಕ್ ಆರ್ ದೇ ಆರ್ ಸಿಮಿಲರ್, ಒಂದೇ ರೀತಿ ಇದೆ. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ದ 14th ಸೆಗ್ಮೆಂಟ್ ನಿಮಗೆ ಅಲ್ಲಿ ಡಿಫರೆನ್ಸ್ ಕಾಣಲಿಕ್ಕೆ ಸಿಗ್ತದೆ. ದಟ್ ಈಸ್ ಇನ್ 14th ಸೆಗ್ಮೆಂಟ್, ಇನ್ ದ ಮಿಡಲ್ ಆಫ್ ದ 14th ಸೆಗ್ಮೆಂಟ್ ದೇರ್ ಈಸ್ ಫೀಮೇಲ್ ರಿಪ್ರೊಡಕ್ಟಿವ್ ಓಪನಿಂಗ್ ಆ್ಯಂಡ್ ಇನ್ ದ ventrolateral sides of the 18th segment there are paired male openings. Other than that, in 5th to 9th segments if you observe, ಈ 5th ಇಂದ 9th segment ನೀವು ಅಬ್ಸರ್ವ್ ಮಾಡೋದಾದರೆ that those segments possess 4 pairs of spermathecal openings. 4 pairs of spermathecal openings. What are these spermathecae? Spermathecae ಅಂದರೆ actually the structures which collect sperm. Structures which collect the sperm at the time of copulation. At the time of copulation. Here you can see the spermathecae. This is a pouch or the bag. ಒಂದು ಪೌಚಿನ ಹಾಗೆ ಅಥವಾ ಬ್ಯಾಗಿನ ಹಾಗೆ ಇರುವಂಥ ಸ್ಟ್ರಕ್ಚರ್. ಅದೇನು ಮಾಡ್ತದೆ, ಡ್ಯೂರಿಂಗ್ ಕಾಪ್ಯುಲೇಷನ್, ರಿಪ್ರೊಡಕ್ಷನ್ ಆಗುವಾಗ ಈ ಒಂದು ವರ್ಮ್ ಇನ್ನೊಂದು ವರ್ಮಿಗೆ ಈ ಸ್ಪರ್ಮ್ಸನ್ನು ಟ್ರಾನ್ಸ್ಫರ್ ಮಾಡ್ತದೆ. ಅರ್ಥ ಆಯ್ತಾ? ದ ವರ್ಮ್ ವಿಚ್ ಆ್ಯಕ್ಟ್ ಲೈಕ್ ಅ ಫೀಮೇಲ್ನ ಹಾಗೆ ಆ್ಯಕ್ಟ್ ಮಾಡುವಂಥ ವರ್ಮ್ ಈ ಸ್ಪರ್ಮನ್ನು, ಈ ಪ್ಯಾಕೆಟ್ಸ್ ಆಫ್ ಸ್ಪರ್ಮ್ಸನ್ನು ಕಲೆಕ್ಟ್ ಮಾಡಿ ಈ ಬ್ಯಾಗಿನ ಒಳಗೆ ತುಂಬಿಸಿಕೊಳ್ತದೆ. ಸೊ ದ್ಯಾಟ್ ಬ್ಯಾಗ್ ಇಟ್ ಸೆಲ್ಫ್ ಈಸ್ ಕಾಲ್ಡ್ ಸ್ಪರ್ಮಾಥಿಕಾ. ಸೊ ಸ್ಪರ್ಮಾಥಿಕಾ ಈಸ್ ನಥಿಂಗ್ ಬಟ್ ಪೌಚ್ ಲೈಕ್ ಸ್ಟ್ರಕ್ಚರ್ ವಿಚ್ ಕಲೆಕ್ಟ್ಸ್ ದ ಸ್ಪರ್ಮ್ ಎಟ್ ದ ಟೈಮ್ ಆಫ್ ಕಾಪ್ಯುಲೇಷನ್. ಹಾಗಾಗಿ ಈ ಅರ್ಥವಮಲ್ಲಿ 5ನೇ ಸೆಗ್ಮೆಂಟಿಂದ 9ನೇ ಸೆಗ್ಮೆಂಟ್ ನೆನಪಿಟ್ಕೊಳ್ಳಿ. ಈ ಸ್ಟ್ರಕ್ಚರ್ಸ್ ಎಲ್ಲ ಇರುವುದೆಲ್ಲಿ, ಡಾರ್ಸಲ್ ಸೈಡ್ ಅಲ್ಲ, ವೆಂಟ್ರಲ್ ಸೈಡಲ್ಲಿ. So ventral side of the earthworm is characterized by presence of different openings which are related with the reproduction. ರಿಪ್ರೊಡಕ್ಷನ್ಗೆ ಸಂಬಂಧಪಟ್ಟ ಬೇರೆ ಬೇರೆ ಆರ್ಗನ್ಗಳು ಒಳಗಿಂದ ಹೊರಗೆಗೆ ಓಪನ್ ಆಗುವಂಥದ್ದು, ಅದು ನಮಗೆ ವೆಂಟ್ರಲ್ ಸೈಡಿನ ಒಂದು ಮುಖ್ಯ ಕ್ಯಾರೆಕ್ಟರ್. ಅದರಲ್ಲಿ ಆಲ್ರೆಡಿ ನಾನು ಹೇಳಿದ ಹಾಗೆ ಇಲ್ಲಿ ಸ್ಪರ್ಮ್ಯಾಥಿಕಲ್ ಎಪರ್ಚರ್ಸ್ ಅಂತ ಉಂಟು, ಓಪನಿಂಗ್ಸ್ ಉಂಟು. ದೇ ಆರ್ ನಥಿಂಗ್ ಬಟ್ ಸ್ಪರ್ಮ್ಯಾಥಿಕಾ ವಿಚ್ ಓಪನ್ಸ್ ಎಕ್ಸ್ಟೀರಿಯರ್. ಎಲ್ಲಿ ಓಪನ್ ಆಗ್ತದೆ? ಸೆಗ್ಮೆಂಟ್ ನಂಬರ್ಸ್ ಆರ್ ಇಂಪಾರ್ಟೆಂಟ್. 5ರಿಂದ 9 ಸೆಗ್ಮೆಂಟ್ ತನಕ, ಫ್ರಮ್ 5th to 9th ಸೆಗ್ಮೆಂಟ್ಸ್. ಸೊ ಇಲ್ಲಿ ಒಂದು 6th ಅಲ್ಲೇ ಉಂಟು ಸ್ಪರ್ಮಾಥಿಕಾ, 6th ಅಲ್ಲಿ ಒಂದು ಪ್ಯಾರ್, then 7th another pair, 8th one more pair, then 9th. Actually, so it is not there in the 5th, okay, it is not there in the 5th, but it is opening is present in the spermatheca is present in the 6th segment, 7th segment, 8th as well as 9th segments. ಈ ಸೆಗ್ಮೆಂಟಿನ ಒಳಗೆ ನಮಗೆ ಅದು ಕಾಣುವುದಿಲ್ಲ ಆ್ಯಕ್ಚುಲಿ, ಬಟ್ ನಮಗೆ ಅದರ ಓಪನಿಂಗ್ಸ್ ಎಲ್ಲಿದೆ? ಓಪನಿಂಗ್ಸ್ ಆರ್ ಫೌಂಡ್ ಇನ್ ದ 5th, 6th segment, 6th, 7th segment, 7th, 8th segment and 8th, 9th segment. So they are found in between these 2 segments. ಯಾವುದು? 5th, 6th, 6th, 7th, 7th, 8th, 8th, 9th. Why they are present in between segments? These are the structures called septa. Okay, these are the structures called connective tissue septa, and all these spermathecae
ಆರ್ ಪ್ರೆಸೆಂಟ್ ಇನ್ಸೈಡ್ ದ ಸೆಗ್ಮೆಂಟ್ಸ್. 6ನೇ ಸೆಗ್ಮೆಂಟಿನೊಳಗೆ 7ನೇದು 8 ಮತ್ತು 9ನೇ ಸೆಗ್ಮೆಂಟಲ್ಲಿ ಉಂಟದು. ಆದರೆ ಇಟ್ಸ್ ಓಪನ್ಸ್, ಅದು ಓಪನ್ ಆಗೋದು ಮಾತ್ರ ಮೊದಲಿನ ಅಂದರೆ 2 ಸೆಗ್ಮೆಂಟಿನ ಮಧ್ಯದಲ್ಲಿ ಇರುವಂಥ ಇಂಟರ್ ಸೆಗ್ಮೆಂಟಲ್ ಸೆಪ್ಟಾ. ದೇ ಓಪನ್ ಇನ್ ದ ಇಂಟರ್ ಸೆಗ್ಮೆಂಟಲ್ ಸೆಪ್ಟಾ ಇನ್ ಬಿಟ್ವೀನ್ 2 ಸೆಗ್ಮೆಂಟ್ಸ್ ಇನ್ ದ ಪಾರ್ಟಿಷನ್ ಅನ್ನೇ ಸೆಪ್ಟಾ ಕರೆದದ್ದು, ಇಲ್ಲಿ ಓಪನ್ ಆಗೋದು. ಹಾಗಾಗಿ ವಿ ಕ್ಯಾನ್ ಸೇ ದ್ಯಾಟ್ ದೇ ಆರ್ ಫೌಂಡ್ ಇನ್ ದ 5th 6th 6th 7th 7th 8th 8th 9th ಇಂಟರ್ ಸೆಗ್ಮೆಂಟಲ್ ಸೆಪ್ಟಾ. ಆ ಇಂಟರ್ ಸೆಗ್ಮೆಂಟಲ್ ಸೆಪ್ಟಾ 5th 6th 6th 7th 7th 8th 8th 9th ಅಲ್ಲಿ ಇರುವಂಥದ್ದು, 8th 9th ಸೆಗ್ಮೆಂಟಿನ ಮಧ್ಯದಲ್ಲಿ ಇರುವಂಥದ್ದು. ಓಕೆ, ಫೀಮೇಲ್ ರಿಪ್ರೊಡಕ್ಟಿವ್ ಓಪನಿಂಗ್ಸ್. ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದ ಫೀಮೇಲ್ ರಿಪ್ರೊಡಕ್ಟಿವ್ ಓಪನಿಂಗ್ಸ್. ಫೀಮೇಲ್ ಓಪನಿಂಗ್ ಎಲ್ಲಿ ಉಂಟು? ಇಟ್ ಈಸ್ ಫೌಂಡ್ ಇನ್ ದ ಸೆಗ್ಮೆಂಟ್ ನಂಬರ್ 14th. ಈಗ ನೀವು ನೋಡಿದ್ದೀರಿ ಇಲ್ಲಿ ಪ್ರೋಸ್ಟೋಮಿಯಂ, ಪೆರಿಸ್ಟೋಮಿಯಂ, ಸೆಗ್ಮೆಂಟ್ ನಂಬರ್ 2 3 4. 5th ಸೆಗ್ಮೆಂಟಿಗೆ ಬರುವಾಗ ಸ್ಪರ್ಮಾಥಿಕಲ್ ಓಪನಿಂಗ್ ಆ ಸೆಪ್ಟದಲ್ಲಿ ಕಾಣ್ತದೆ. ಅದರ ನಂತರ ಇಟ್ ವಿಲ್ ಎಂಡ್ ಅಪ್ ಇನ್ ದ 9th ಸೆಗ್ಮೆಂಟ್. ದೆನ್ 10th 11th 12th 13th ಅಲ್ಲಿ ಈ ಥರದ ಓಪನಿಂಗ್ಸ್ ಯಾವುದು, ರಿಪ್ರೊಡಕ್ಟಿವ್ ಓಪನಿಂಗ್ಸ್ ಯಾವುದೂ ಇಲ್ಲ. 14th ಸೆಗ್ಮೆಂಟಿಗೆ ಬರುವಾಗ ಫೀಮೇಲ್ ರಿಪ್ರೊಡಕ್ಟಿವ್ ಓಪನಿಂಗ್ ಸಿಂಗಲ್, ಅದು ನೆನಪಿಟ್ಕೊಳ್ಳಿ. 14ನೇ ಸೆಗ್ಮೆಂಟಲ್ಲಿ ಒಂದೇ ಓಪನಿಂಗ್, ಅದು ಫೀಮೇಲ್ ಓಪನಿಂಗ್. ಅದೇ 18ನೇ ಸೆಗ್ಮೆಂಟಲ್ಲಿ ಮೇಲಿಗೆ 2 ಓಪನಿಂಗ್ಸ್ ಉಂಟು, ಪ್ಯಾರ್ಡ್ ಓಪನಿಂಗ್ಸ್ ವಿಚ್ ಆರ್ ವೆಂಟ್ರಲ್ ಓನ್ಲಿ ಬಟ್ ಲ್ಯಾಟರಲ್. ವೆಂಟ್ರಲ್ ಸೈಡಲ್ಲಿ ಲ್ಯಾಟರಲ್ ಸೈಡ್ಸಲ್ಲಿ ಇರುವಂಥದ್ದು. ದೇ ಆರ್ ವೆಂಟ್ರೋ ಲ್ಯಾಟರಲ್ ಇನ್ ಪೊಸಿಷನ್. ಬಟ್ ದಿಸ್ ಒನ್ ಈಸ್ ಮಿಡ್ ವೆಂಟ್ರಲ್, ಮಿಡಲ್ ಆಫ್ ದ ವೆಂಟ್ರಲ್ ರೀಜನ್ ಇನ್ ದ ಸೆಗ್ಮೆಂಟ್ ನಂಬರ್ 14. ಬಟ್ ಮೇಲ್ ಸಿಸ್ಟಮ್ ಈಸ್ ಓಪನಿಂಗ್ ಈಸ್ ಫೌಂಡ್ ಇನ್ ದ 18th segment. So that is about the important structures found in the ventral side. Other than this, numerous minute pores called nephridiopores open on the surface of the body. ಈ ಎಲ್ಲ ಡಾರ್ಸಲ್ ಆಗಿರಲಿ ವೆಂಟ್ರಲ್ ಆಗಿರಲಿ ಅವುಗಳದ್ದು ಓಪನಿಂಗ್ಸನ್ನು ನೀವು ನೋಡ್ಬೋದು. ಅದೇ ರೀತಿ ನಾನು ನಿಮಗೆ ಹೇಳಿದೆ, ಎಕ್ಸೆಪ್ಟ್ ಇನ್ ದ ಫಸ್ಟ್ ಆ್ಯಂಡ್ ಲಾಸ್ಟ್ ಆ್ಯಸ್ ವೆಲ್ ಆ್ಯಸ್ ಇನ್ ಕ್ಲೈಟೆಲ್ಲಮ್, there are S-shaped setae embedded in the epidermal pits, cup-like depressions found in the epidermal pit. ಅದರ ಒಳಗೆ you can see the setae which are found in middle of each segment. Setae can be extended or retracted. Here also you can see that not only in the dorsal, it is also found in the ventral side of the animal. Okay, next. Next, earthworm locomotion. Actually, I spoke about that before. Earthworms show their locomotion. ಹೇಗೆ ಮೂವ್ ಆಗ್ತದೆ ಅವುಗಳು, ಅರ್ಥವಮ್ಗಳು ಹೇಗೆ ಓಡಾಡ್ತವೆ ನೀವು ನೋಡಿದ್ದೀರಲ್ವಾ? ದೇ ಶೋ ವೆರಿ ಸ್ಲೋ ಮೂಮೆಂಟ್ ಲೈಕ್ ದಿಸ್. ಆ್ಯಂಡ್ ದೇರ್ ಈಸ್ ಮೂಮೆಂಟ್ ಆಫ್ ದ ಮಸ್ಕ್ಯುಲೇಚರ್. ನೀವು ನೋಡ್ಬೋದು ಮಸ್ಕ್ಯುಲೇಚರ್ ಮಸಲ್ಸನ್ನು ಮೂವ್ ಮಾಡಿ ಮತ್ತು ಗ್ರಿಪ್ಪಿಗೆ ದೇ ಆಲ್ಸೋ ಯೂಸ್ ದ ಸೀಟೆ. ಅವುಗಳು ಸೀಟೆಯನ್ನು ಕೂಡ ಗ್ರಿಪ್ಪಿಗೆ ಯೂಸ್ ಮಾಡ್ತವೆ. ಹಾಗಾಗಿ ಲೋಕೋಮೋಟ್ರಿ ಸ್ಟ್ರಕ್ಚರ್ಸ್ ಆರ್ ನಥಿಂಗ್ ಬಟ್ ಸೀಟೆ ಆ್ಯಂಡ್ ಮಸಲ್ಸ್ ವಿಚ್ ಆರ್ ಲಾಂಜಿಟ್ಯೂಡಿನಲ್ ಆ್ಯಸ್ ವೆಲ್ ಆ್ಯಸ್ ಸರ್ಕ್ಯುಲರ್ ಮಸಲ್ಸ್. Okay, that is about the story of morphology. Let us summarize it once again. ಸ್ವಲ್ಪ ಮೇಲೆ ಸಮರೈಸ್ ಮಾಡ್ತೇನೆ ನಾನು. ಅರ್ಥವಮಿನ ಮಾರ್ಫಾಲಜಿಯಲ್ಲಿ ವಾಟ್ ವಿ ಹ್ಯಾವ್ ಸ್ಟಡಿಡ್ ಈಸ್ ಅರ್ಥವಮ್ ಈಸ್ ವರ್ಮ್ ಲೈಕ್. It is a worm-like, cylindrical, coelomate animal, reddish brown in, which is reddish brown in color, generally found in the garden soil ಅಥವಾ garden soil ಅಥವಾ found in the garden. Not only in garden, it is also found in the other places like forest also, forest alli, crop field alli, but generally commonly seen in the garden soil. ಅದೇ ರೀತಿ ಅದರ ಫೀಡಿಂಗಿಗೆ ಬರುವಾಗ ಇಟ್ ಈಸ್ ಡೆಟ್ರಿಟಿವೋರ್.
ಅಥವಾ ಡಿಕಂಪೋಸರ್ ಇಟ್ ಫೀಡ್ಸ್ ಆನ್ ದ ಡೆಡ್ ಆ್ಯಂಡ್ ಡಿಕೇಯಿಂಗ್ ಆರ್ಗ್ಯಾನಿಕ್ ಮ್ಯಾಟರ್. ಹೌ ದೇ ಫೀಡ್? ದೇ ಫೀಡ್ ಬೈ ಈಟಿಂಗ್ ದ ಸಾಯಿಲ್ ಆಸ್ ವೆಲ್ ಆಸ್ organic materials together. Organic materials together. ಅದನ್ನು ಒಟ್ಟೊಟ್ಟಿಗೆ ತಿಂತದೆ ಅದು. ಅದೇ ರೀತಿ cylindrical elongated body shows clear cut demarcation between dorsal, ventral and lateral regions. ಈ ಮೂರು ರೀಜನನ್ನು ಕ್ಲಿಯರ್ ಆಗಿ ನೋಡ್ಬೋದು ನೀವು. ಡಾರ್ಸಲ್ ಸೈಡ್ ಈಸ್ ಡಿಮಾರ್ಕೇಟೆಡ್ ಬೈ ಪ್ರೆಸೆನ್ಸ್ ಆಫ್ ಡಾರ್ಸಲ್ ಲೈನ್. ಅರ್ಥ ಆಯ್ತಲ್ಲ, ಅಲ್ಲಿ ಡಾರ್ಸಲ್ ಲೈನ್ ಕ್ಲಿಯರ್ ಆಗಿ ಕಾಣ್ತದೆ. ವೆಂಟ್ರಲ್ ಸೈಡನ್ನು ನೋಡಿದರೆ ವೆಂಟ್ರಲ್ ಸೈಡಲ್ಲಿ ವಿ ಹ್ಯಾವ್ ಗಾಟ್ ಡಿಫರೆಂಟ್ ರಿಪ್ರೊಡಕ್ಟಿವ್ ಓಪನಿಂಗ್ಸ್. ಮೊದಲು ಬರುವಂಥದ್ದು ಸ್ಪರ್ಮ್ಯಾಥಿಕಲ್ ಓಪನಿಂಗ್ಸ್ ಆದರೆ ಆಫ್ಟರ್ ದ್ಯಾಟ್ ವಿ ಕ್ಯಾನ್ ಆಲ್ಸೋ ಸಿ ದ ಮೇಲ್ ಆ್ಯಂಡ್ ಫೀಮೇಲ್ ಆಸ್ ವೆಲ್ ಆಸ್ ಮೇಲ್ ರಿಪ್ರೊಡಕ್ಟಿವ್ ಓಪನಿಂಗ್ಸ್. ಅದೇ ರೀತಿ ಇಫ್ ಯು ಕೇರ್ಫುಲಿ ಅಬ್ಸರ್ವ್ ದ ಲ್ಯಾಟ್ರಲ್ ಸೈಡ್, ನಿಜವಾಗಿ ಲ್ಯಾಟ್ರಲ್ ಸೈಡನ್ನು ನೋಡಿದರೆ ಆ ಲ್ಯಾಟ್ರಲ್ ಸೈಡ್ಸಲ್ಲಿ ವಿ ಹ್ಯಾವ್ ಗಾಟ್ ದ ಓಪನಿಂಗ್ಸ್ ಆಫ್ ದಿಸ್ ಒನ್. ಯು ಕ್ಯಾನ್ ಸಿ ಹಿಯರ್, ಇಲ್ಲಿ ನೋಡಿ ನಿಮಗೆ ಕಾಣ್ತದೆ ಸೈಡ್ಸಲ್ಲಿ, ಆ್ಯಕ್ಚುಲಿ ಲ್ಯಾಟ್ರಲ್ ಸೈಡ್ಸಲ್ಲಿ ದೇರ್ ಆರ್ ಜನೈಟಲ್ ಓಪನಿಂಗ್ಸ್. ಈಗ 18th ಸೆಗ್ಮೆಂಟ್ ನೀವು ನೋಡಿದ್ರಲ್ವಾ, 18th ಇಲ್ಲಿ ನೆಕ್ಸ್ಟ್ ಈಸ್ 18th ಸೆಗ್ಮೆಂಟ್. ಆಫ್ಟರ್ 18th ಸೆಗ್ಮೆಂಟ್ ಇಫ್ ಯು ಎಕ್ಸ್ಟೆಂಡ್ ದ ಅನಿಮಲ್ ಟು 19th, 20th ಆ್ಯಂಡ್ 21st. ಸೊ ಇದು ದಿಸ್ ಇಸ್ 18th ಆದರೆ ಕಂಟಿನ್ಯೂ ಮಾಡಿದರೆ 19th, 20th, 21st, 22nd ಹೀಗೆ ನಾವು ಕಂಟಿನ್ಯೂ ಮಾಡಿದರೆ ಅಲ್ಲಿ ಇನ್ ಫ್ರಂಟ್ ಆಫ್ ದ 18th ಸೆಗ್ಮೆಂಟ್, ದಟ್ ಈಸ್ ಇನ್ 17th ಅಲ್ಲಿ ಒನ್ ಪೇರ್ ಆಫ್ ಜನೈಟಲ್ ಪ್ಯಾಪಿಲ್ಲಾ ಉಂಟು. One pair of genital papilla are situated in the 17th segment on the lateral sides. It is found on the lateral sides, not the ventral, lateral sides. And one more pair is found in the 19th segment. ಇಲ್ಲಿ ಮೇಲ್ ಓಪನಿಂಗ್ ಆದರೆ ಮೇಲ್ ಓಪನಿಂಗಿನ ನಂತರದ ಸೆಗ್ಮೆಂಟ್ 19th ಅಲ್ಲಿ ಪುನಃ 2 ಉಂಟು. They are genital papillae. Actually, genital papillae are the structures which receive secretions from the accessory reproductive glands. From there it will opens to exterior and secrete the liquid which helps in the copulation. During reproduction they help in the copulation. ಅದು ಸ್ಟಿಕ್ಕಿ ಸಬ್ಸ್ಟೆನ್ಸ್ ಅನ್ನು ಸೆಕ್ರೇಟ್ ಮಾಡ್ತದೆ. ಆ ಸಬ್ಸ್ಟೆನ್ಸ್ 2 ಆ್ಯನಿಮಲ್ ಅನ್ನು ಒಟ್ಟಿಗೆ ಇಡಲಿಕ್ಕೆ that will help. So it is the structure which opens exterior and secretes some liquid, help in the attachment of 2 animals which are copulating at the time of breeding season. Okay, next ಅದಲ್ಲದೆ ಡಾರ್ಸಲ್ ಸೈಡಲ್ಲಿ ಬೇರೆ ಏನಿದೆ, ದೇರ್ ಆರ್ different openings like nephridiopores as well as setae, locomotory structures which are arranged in the middle of each segment in the form of ring. And these setae are partially embedded in the partially outside and partially embedded inside the skin in the epidermal grooves or in the epidermal pits, in the small cup-like depressions called epidermal pits. And when you see the ventral part of the body, animal has got different openings related with the reproductive systems. So ಅದರಲ್ಲಿ ಏನು reproductive openings ಯಾವುದು, they are 5th to 9th segments. You can see the spermatical apertures, 14th segment. In the middle of the 14th segment, female reproductive opening. In ventrolateral sides of the 18th segment, male reproductive openings. And body of the animal is divided into 3 regions, namely preclitellar, then clitellar and post-clitellar regions. Clitellar and post-clitellar regions. 3 regions ಆಗಿ ಡಿವೈಡ್ ಆಗಿದೆ. ಮತ್ತು clitellar region is visible from the dorsal as well as ventral sides. And ಈ clitellar region ಅಲ್ಲಿ ಮೇಲ್ ಫೀಮೇಲ್
ರಿಪ್ರೊಡಕ್ಟಿವ್ ಓಪನಿಂಗ್ಸ್ ಎಲ್ಲ ಇರುವಂಥದ್ದು. ಸೊ ಆ ರೀಜನಿಗೆ ಹತ್ತಿರದಲ್ಲೇ ಇರುವುದು. ಯು ಕ್ಯಾನ್ ಸಿ 14th ಸೆಗ್ಮೆಂಟ್ ಟು 16th ಈಸ್ ಕಾಲ್ಡ್ ಕ್ಲೈಟೆಲ್ಲರ್ ರೀಜನ್. ಇಷ್ಟು 3 ಸೆಗ್ಮೆಂಟ್ಸನ್ನು ಕ್ಲೈಟೆಲ್ಲರ್ ರೀಜನ್ ಅಂತ ಕರೆದಿದ್ದೇವೆ ನಾವು. ಸೊ ಇಟ್ ಈಸ್ ಸ್ಪೆಷಲೈಸ್ಡ್ ರೀಜನ್ ವಿತ್ ಗ್ಲ್ಯಾಂಡ್ಯುಲಾರ್ ಎಪಿಥೀಲಿಯಂ ವಿಚ್ ಸೆಕ್ರೀಟ್ಸ್ some liquid for the formation of cocoons. ಆ್ಯಕ್ಚುಲಿ ಕುಕ್ಕೂನ್ ಅಂತ ಹೇಳುವ ಸ್ಟ್ರಕ್ಚರ್ ಇದು ರಿಪ್ರೊಡಕ್ಟಿವ್ ಸಿಸ್ಟಮಲ್ಲಿ ಕಲಿತೇವೆ ನಾವು. ಸೊ ಆ ಸ್ಟ್ರಕ್ಚರನ್ನು ರೆಡಿ ಮಾಡಲಿಕ್ಕೆ ಈ ರೀಜನಿಂದ ಸೆಕ್ರೀಷನ್ ಆಗ್ತದೆ. ದಿಸ್ ಕುಕ್ಕೂನ್ಸ್ ಕಂಟೈನ್ ಎಗ್ಸ್ ವಿಚ್ ಆರ್ ಲೇಟರ್ ಫರ್ಟಿಲೈಸ್ಡ್. ಸೊ ಇದರದ್ದು ಕವರನ್ನೆಲ್ಲ ಆಲ್ಬ್ಯುಮಿನ್ ಮತ್ತು ಬೇರೆ ಎಲ್ಲ ಸಬ್ಸ್ಟೆನ್ಸಸ್ಸನ್ನು ಕುಕ್ಕೂನಿನ ಸಬ್ಸ್ಟೆನ್ಸಸ್ಸನ್ನು ಸೆಕ್ರೀಟ್ ಮಾಡುವಂಥದ್ದು ಅದು ಈ ಕ್ಲೈಟೆಲ್ಲಮ್ಮಿನ ಎಪಿಥೀಲಿಯಂ, ಗ್ಲ್ಯಾಂಡ್ಯುಲಾರ್ ಎಪಿಥೀಲಿಯಂ. ಓಕೆ, ನೆಕ್ಸ್ಟ್ ಎಕ್ಸ್ಕ್ರಿಟರಿ ಓಪನಿಂಗ್ಸ್ ಆಯಿತು, ನೆಫ್ರಿಡಿಯೋಪೋರ್ಸ್, ಲೋಕೋಮೋಟರಿ ಸ್ಟ್ರಕ್ಚರ್ಸ್ ಆಗಿದೆ. ಅದೇ ರೀತಿ ಆ್ಯಕ್ಚುಲಿ ಲಾಸ್ಟ್ ಸೆಗ್ಮೆಂಟನ್ನು ನೀವು ನೋಡಿದರೆ, ಇಫ್ ಯು ಎಕ್ಸ್ಟೆಂಡ್ ದಿಸ್ ಆ್ಯನಿಮಲ್ ಲೈಕ್ ದಿಸ್, ಲಾಸ್ಟ್ ಸೆಗ್ಮೆಂಟ್ ಈಸ್ ಕಾಲ್ಡ್ ಏನಲ್ ಸೆಗ್ಮೆಂಟ್. ಈ ಏನಲ್ ಸೆಗ್ಮೆಂಟಲ್ಲಿ ದೆರ್ ಈಸ್ ಅನದರ್ ಓಪನಿಂಗ್ ಕಾಲ್ಡ್ ಏನಸ್. ಸೊ ಏನಸ್ ಈಸ್ ದ last opening found in the body. That also is visible when we study the morphology. This is all about morphology of earthworm.